ಫಸ್ಟ್, ಸೆಕೆಂಡ್, ಥರ್ಡ್. ಈಗ ಆ ಥರ್ಡ್ ಪಾರ್ಟ್ ಅಲ್ಲಿ ಇದೀವಿ. ಸೊ 4 pillars ಆಫ್ ಪಾರ್ಟ್ನರ್ಶಿಪ್. 4 pillars ಅಂತ ಹೇಳಿದ್ರೆ, ಈಗ ನೀವು ಮನೆ ಕಟ್ಬೇಕಾದ್ರೆ ನೋಡಿ, 4 ಕಂಬಗಳು ಗಟ್ಟಿ ಇರ್ಬೇಕು. ಯಾವ್ದಾದ್ರು ಒಂದು ಕಂಬ ಬಿದ್ದೋಯ್ತು ಅಂತ ಹೇಳಿದ್ರೆ ಎಲ್ಲಾ ಬಿಲ್ಡಿಂಗು ಬಿದ್ದೋಗ್ಬಿಡ್ತದೆ. ಎಷ್ಟೋ ಬಿಲ್ಡಿಂಗ್ಗಳೆಲ್ಲ ಅದು ಬಿದ್ದೋಗ್ಲಿಕ್ಕೆ ಕಾರಣ ಅದ ಫೌಂಡೇಶನ್. 4 ಪಿಲ್ಲರ್ ಕರೆಕ್ಟ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಹಾಗೆ DX ನಲ್ಲಿ 4 ಪಿಲ್ಲರ್ಗಳು. ನಾನು ಆಲ್ರೆಡಿ 3 ಪಿಲ್ಲರ್ ಬಗ್ಗೆ ನಮ್ಗೆ ಆಲ್ರೆಡಿ ತಿಳಿಸ್ಬಿಟ್ಟಿದ್ದೇನೆ ನಿಮ್ಗೆ. ಕಂಪನಿ ಸ್ಟ್ರಾಂಗ್ ಇದೆ, ಕಂಪನಿಯ ಪ್ರಾಡಕ್ಟ್ ಸ್ಟ್ರಾಂಗ್ ಇದೆ, ಮಾರ್ಕೆಟಿಂಗ್ ಪ್ಲಾನ್ ಸ್ಟ್ರಾಂಗ್ ಇದೆ, ಕಂಪನಿಯ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಈಗ 4ನೇ ಪಿಲ್ಲರ್ ಯಾರು ಅಂದ್ರೆ ನಾವು ಸ್ಟ್ರಾಂಗ್ ಇಲ್ಲ ಅಂದ್ರೆ, ಅದನ್ನ ಹೇಳಿದ್ದೀನಿ ನಾನು ಸ್ಟ್ರಾಂಗ್ ಹೇಗೆ ಆಗ್ಬೋದು ಅಂತ. ಈಗ ನಿಮ್ಗೆ ಹೇಳ್ತಾ ಇರೋದು ಆ ಸ್ಟ್ರಾಂಗ್ ಅನ್ನ ಹೇಗೆ ಆಗ್ಬೋದು ಅಂತ, ಯಾವ ರೀತಿ ಸ್ಟ್ರಾಂಗ್ ಆಗ್ಬೋದು ಅಂತ. ಈ ಬ್ಲ್ಯಾಕ್ ಬಲೂನ್ ಯಾರಾದ್ರೂ ನೋಡಿದ್ರೆ ಇದ್ರ ಬಗ್ಗೆ ಗೊತ್ತಿದೆ ನಿಮ್ಗೆ? ಈ ಬ್ಲ್ಯಾಕ್ ಬಲೂನ್ ಸ್ಟೋರಿ ಈಗ ಕಾಣ್ತಾ ಇದೆಯಲ್ಲ, ಬ್ಲ್ಯಾಕ್ ಬಲೂನ್. ಗೊತ್ತಿದೆ ಸರ್ ನಮ್ಗೆ. ಇದಕ್ಕೆ ನಿಮ್ಗೆ ಗೊತ್ತಿದೆ. ಓಕೆ, ಇನ್ಯಾರಿಗೆ ಗೊತ್ತಿದೆ ಬ್ಲ್ಯಾಕ್ ಬಲೂನ್ ಸ್ಟೋರಿ? ಯಾರಿಗೂ ಗೊತ್ತಿಲ್ಲ. ಓಕೆ, ನಾನು ಹೇಳ್ತೀನಿ ಹಾಗಾದ್ರೆ. ಅಶೋಕ್ ಗೊತ್ತಿದೆ. ಕಂಗ್ರಾಚುಲೇಷನ್ ಅಶೋಕ್, ಅದಕ್ಕೋಸ್ಕರ ನೀವು ಬೆಳೀತಾ ಇದ್ದೀರಿ. ನೋಡಿ, ಇಲ್ಲಿ ಆಕಾಶದಲ್ಲಿ ತುಂಬಾ ಬಲೂನ್ಗಳು ಇದೆ ಅಲ್ವಾ? ಬಲೂನ್ಗಳಿದೆ ಆಕಾಶದಲ್ಲಿ, ಎಲ್ಲ ಬಲೂನ್ಗಳು ಹಾರ್ತಾನೆ ಇದೆ. ರೆಡ್ ಕಲರ್, ಪಿಂಕ್ ಕಲರ್, ಯೆಲ್ಲೋ ಕಲರ್ ಎಲ್ಲ ಹಾರ್ತಾ ಇದೆ. ಆದ್ರೆ ಇದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇಲ್ಲ. ಕಾಣ್ತಾ ಉಂಟಾ ಯಾರಿಗಾರು ಬ್ಲ್ಯಾಕ್ ಕಲರ್? ಬ್ಲ್ಯಾಕ್ ಕಲರ್ ಇಲ್ಲ ಇದರಲ್ಲಿ, ಕಾಣ್ತಾ ಇಲ್ಲ. ಬ್ಲ್ಯಾಕ್ ಕಲರ್ ಕಾಣ್ತಾ ಇಲ್ಲ. ಸೊ ಈಗ ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಸೊ ಈ ಹುಡುಗ ಇದ್ದಾನೆ ನೋಡಿ, ಈ ಹುಡುಗ ಬಂದು ಕೇಳ್ತಾನೆ ಇವನಿಗೆ, ಎಲ್ಲಾ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಯಾಕೆ ಹಾರ್ತಾ ಇಲ್ಲ ಅಂತ. ಇದಕ್ಕೆ ಅಶೋಕ್ ಬಿಟ್ಟು ಉಳಿದವರು ಹೇಳ್ಬೇಕು, ಉತ್ತರ ಹೇಳ್ಬೇಕು. ಇದರಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಹಾರ್ತಾ ಇಲ್ಲ. ಏನ್ ಕಾರಣ? ಯಾರು ಮಾತಾಡ್ತಾನೆ ಇಲ್ವೋ? ಮೋಸ್ಟ್ಲಿ ಅದು ಹೆವಿ ಇದೆ ಸರ್, ಬ್ಲ್ಯಾಕ್ ಲೈಟ್ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ ಓಕೆ, ಉತ್ತರ ಕೊಡಿ, ತೊಂದರೆ ಇಲ್ಲ. ನೀವು ಉತ್ತರ ಕೊಡ್ಲಿಕ್ಕೆ, ಉತ್ತರ ಕೊಟ್ರೆ ಏನಾದ್ರೂ ಅದಕ್ಕೆ ನಾವು ಹೆವಿ ಇದೆ ಸರ್, ಅದಕ್ಕೆ ಅದೇ ಹೆವಿ ಇದೆ, ಹಾರ್ತಾ ಇಲ್ಲ. ಹಾರ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ ಓಕೆ, ಶ್ರೀಧರ್ ಮೂರ್ತಿ ಅವರು ಹೇಳಿಕೊಂಡಾ? ಬ್ಲ್ಯಾಕ್ ಕಲರ್ ಯಾರು ಲೈಕ್ ಮಾಡೋದಿಲ್ಲ ಅಂತ ಹೇಳಿ ಇರ್ಬೋದು ಮೋಸ್ಟ್ಲಿ. ವೆರಿ ಗುಡ್. ಓಕೆ ಓಕೆ ಓಕೆ, ಬ್ಲ್ಯಾಕ್ ಕಲರ್ ಲೈಕ್ ಮಾಡೋದು, ಬ್ಲ್ಯಾಕ್ ಕಲರ್ ಜನ ತುಂಬಾ ಲೈಕ್ ಮಾಡ್ತಾರೆ ಅವ್ರೆ. ಓಕೆ, ನಿಂತ್ಬಿಟ್ಟಿದೆ ಸರ್, ಹಾರ್ತಾ ಇಲ್ಲ. ನಿಂತ್ಕೊಂಡಿದೆ, ಹಾರ್ತಾ ಇಲ್ಲ. ಇನ್ನೇನಿಬಡಿ ಯಾರಾದ್ರೂ ಹೇಳ್ಬೋದಲ್ಲ, ಬ್ಲ್ಯಾಕ್ ಕಲರ್ ಯಾಕೆ ಹಾರ್ತಾ ಇಲ್ಲ? ಎಲ್ಲಾ ಕಲರ್ ಹಾರ್ತಾ ಇದೆ, ಬ್ಲ್ಯಾಕ್ ಕಲರ್ ಇಲ್ಲಿ ಇಲ್ಲ ಅಷ್ಟೇ. ಪ್ರಶ್ನೆ ಇಲ್ಲ. ಮೇಲಕ್ಕೆ ಹೋದ್ರೆ ಅದು ಬಿಸಿಲಿಗೆ ಒಡೆದೋಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಮೇಲಕ್ಕೆ ಹೋದ್ರೆ ಬಿಸಿಲಿಗೆ ಒಣಗೋಗ್ತದೆ. ಇದು ಯಾಕೆ ಹೋಗೋದಿಲ್ಲ? ಅದೆಲ್ಲ ಅದು ಮಾತ್ರ ಬ್ಲ್ಯಾಕ್ ಹೀಟ್ ನ ಅಬ್ಸರ್ವ್ ಮಾಡ್ಕೊಳತ್ತೆ. ಓಕೆ, ವೆರಿ ಗುಡ್. ಈಗ ನೋಡಿ, ಅದಕ್ಕೆ ಉತ್ತರ ಕೊಡೋಣ. ಇಲ್ಲಿ ಯಾರೋ ಗೆರೆ ಹಾಕ್ಬಿಟ್ಟಿದಾರಾ? ಒಂದು ಗೆರೆ ತೆಗಿಯೋಣ ಫಸ್ಟಿಗೆ. ಓಕೆ, ನೋಡಿ, ವೆರಿ ಸಿಂಪಲ್. ಈ ಬ್ಲ್ಯಾಕ್ ಕಲರ್ ಅವನು ಹಾರ್ಸ್ಲೇ ಇಲ್ಲ. ಬ್ಲ್ಯಾಕ್ ಕಲರ್ ಬಲೂನ್ ಅವನ ಹತ್ರ ಇಲ್ಲ. ಅದಕ್ಕೆ ಈ ಹುಡುಗ ಏನ್ ಮಾಡ್ತಾನೆ, ಬ್ಲ್ಯಾಕ್ ಕಲರ್ ತಂದು ತೋರಿಸ್ತಾನೆ ಅವನಿಗೆ, ಇದು ಹಾರ್ತದ ಅಂತ. ಅವನು ಹೇಳ್ತಾನೆ 100ಕ್ಕೆ 100 ಹಾರ್ತದೆ ಅಂತ. ಆದ್ರೆ ಈ ಬಲೂನ್ ಹಾರೋದಿಲ್ಲ, ನಿನ್ನ ಬಲೂನ್ ಹಾರೋದಿಲ್ಲ ಹೇಳ್ತಾನೆ. ಯಾಕೆ ಕೇಳ್ತಾನ ಅವನು? ಯಾಕಂತ ಹೇಳಿದ್ರೆ, ಅದು ಹಾರ್ಬೇಕಾದ್ರೆ ಅದಕ್ಕೆ ಅದರ ಒಳಗಡೆ ಏನಿರೋದು ಅದು ಇಂಪಾರ್ಟೆಂಟ್ ಅಂತ. ನೀವು ಸ್ಟಾರ್ ಆಗ್ಲಿಕ್ಕೆ, ರೂಬಿ ಆಗ್ಲಿಕ್ಕೆ, ಡೈಮಂಡ್ ಆಗ್ಲಿಕ್ಕೆ ನಿಮ್ಮ ತಲೆ ಒಳಗೆ ಏನಿದೆ ಅದು ಇಂಪಾರ್ಟೆಂಟ್. ಆವಾಗಲೇ ಕ್ರೌನ್ ಅಂಬಾಸಿಡರ್ ಆಗೋದು, ಆವಾಗಲೇ ಕ್ರೌನ್ ಡೈಮಂಡ್ ಆಗೋದು. ಆ ತಲೆ ಒಳಗೆ ಏನು ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಹಾರ್ತದೆ? ಯಾಕಂದ್ರೆ ಈ ಬಲೂನ್ಗಳಲ್ಲಿ ಅವನು ಹೀಲಿಯಂ ಅನ್ನ ತುಂಬಿದ್ದಾನೆ. ಹೀಲಿಯಂ ಅಂದ್ರೆ ಭಾರಕ್ಕೆ, ಇದು ವಾಯುಗಿಂತ ಅದು ಭಾರ ಕಮ್ಮಿ. ಆ ಬಲೂನ್ಗಳಲ್ಲಿ ಹೀಲಿಯಂ ಇದೆ. ಆದ್ರೆ ಅವನೇನು ಬ್ಲ್ಯಾಕ್ ಕಲರ್ ನೀವು ಹೇಳಿದಾಗೆ ಅಲ್ಲಿ ಕೆಲವರು ಲೈಕ್ ಮಾಡ್ತಾರೆ, ಕೆಲವರು ಲೈಕ್ ಮಾಡೋದಿಲ್ಲ. ಅದಕ್ಕೆ ಅವನು ಜಾಸ್ತಿ ತರಲಿಲ್ಲ ಇರಬೇಕು, ಅಷ್ಟೇ ವಿಷಯ. ಹೊರತು ಅದ್ರ ಅವನು ಹೇಳ್ತಾನೆ ಅದ್ರ ಒಳಗಡೆ ಇದೆಯಲ್ಲ ಅದು ಇಂಪಾರ್ಟೆಂಟ್. ಅದು ನಿನ್ನ ಬಲೂನಿಗೆ ನಾನೀಗ ಹೀಲಿಯಂ ತುಂಬಿದ್ರೆ ಅದು ಹಾರ್ತದೆ. ನಮ್ಮ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನೀವು ಕ್ರೌನ್ ಅಂಬಾಸಿಡರ್ ಆಗ್ತೀರಿ. ನೀವು ಕರೆಕ್ಟ್ ಆಗಿ ಟ್ರೈನಿಂಗ್ ತಗೊಂಡ್ರೆ, ಡುಪ್ಲಿಕೇಶನ್ ತಗೊಂಡ್ರೆ, ಆಟಿಟ್ಯೂಡ್ ಚೇಂಜ್ ಮಾಡಿದ್ರೆ ನೀವು ಕೂಡ ಕ್ರೌನ್ ಅಂಬಾಸಿಡರ್, ಮಲ್ಟಿ ಮಿಲಿಯನರ್ ಆಗ್ತೀರಿ ನೀವು. ಬಲೂನ್ ಇಂಪಾರ್ಟೆಂಟ್ ಅಲ್ಲ, ಬಲೂನ್ ಒಳಗಡೆ ಇರೋದು ನೋಡಿ ಹೀಲಿಯಂ ಗ್ಯಾಸ್. ಆ ಹೀಲಿಯಂ ಗ್ಯಾಸ್ ಹಾಕಿದಾಗ ಪ್ರತಿ ಬಲೂನು ಮೇಲೆ ಹೋಗ್ತದೆ.
ಸೊ ಅದಕ್ಕೋಸ್ಕರ ಅವನು ಹೇಳ್ತಾನೆ ಇದಕ್ಕೆ ಏನು ತುಂಬಿದಿರಿ ಅದು ಇಂಪಾರ್ಟೆಂಟ್ ಇದೆ ಅಂತ ಅವನು ಹೇಳ್ತಾನೆ. ದಟ್ ಈಸ್ ದ ಆಟಿಟ್ಯೂಡ್ ಆ್ಯಂಡ್ ದ ಡುಪ್ಲಿಕೇಶನ್. ಸೊ ಅದರಿಂದ ನಿಮ್ಗೀಗ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನಿಮ್ಮ ತಲೆಯನ್ನ ಸರಿ ಯೋಚನೆ ಮಾಡ್ಬೇಕು. ಇದು ಸೀಕ್ರೆಟ್ ಏನಪ್ಪ ಈ ನೆಟ್ವರ್ಕ್. ಆಲ್ರೆಡಿ ನಮ್ಮ ಲೀಡರ್ ಆಲ್ರೆಡಿ ಹೇಳಿದ್ದಾರೆ, ಅನ್ಲೆಸ್ ಅಂಟಿಲ್ ಡುಪ್ಲಿಕೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿರ್ತೀರೋ ಅಲ್ಲೇ ಇರ್ತೀರಿ. ಡುಪ್ಲಿಕೇಶನ್ ಆಗ್ಲೇಬೇಕು, ಮಸ್ಟ್ ಅಂಡ್ ಶುಡ್. ರಿಕ್ರೂಟಿಂಗ್ ಜಾಸ್ತಿ ಮಾಡ್ಬೇಕು ನೀವು, ಆವಾಗ ನಿಮ್ಮಂತ ಜನ ಸಿಗ್ತಾರೆ, ಆವಾಗ ನೀವು ನಿಮ್ಮ ಬಿಸ್ನೆಸ್ ಬೆಳೀತಾ ಹೋಗ್ತಾರೆ. ಸೊ ದಟ್ ಈಸ್ ಆ ಆಟಿಟ್ಯೂಡ್ ಅನ್ನ ನಾವು, ಆ ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ರೆಡಿ ಇರ್ಬೇಕು. ನಾವೇನ್ ಮಾಡ್ತೀವಿ, ನಾನು ಹೇಳಿದಲ್ಲ ಆನೆ ಹಿಡಿದು ಬಿಟ್ಟು ಈಗ ಆಲ್ರೆಡಿ ಹೇಳಿದಲ್ಲ, ಬಾಲ ಇಟ್ಕೊಂಡ್ಬಿಟ್ಟಿದೀವಿ. ಬಾಲ ಅಂದ್ರೆ ಕಾಯಿಲೆ. ಕಾಯಿಲೆ ಬಗ್ಗೆ ಯಾವ್ದ್ರ ಬಗ್ಗೆ ನೀವು ಜಾಸ್ತಿ ಮಾತಾಡ್ತಾ ಅದೇ ನಮ್ಮ ಹತ್ರ ಬಂದ್ಬಿಡ್ತದೆ. ಅದಕ್ಕೋಸ್ಕರ ನೀವು ಹಣದ ಬಗ್ಗೆ ಮಾತಾಡೋದಿಲ್ಲ, ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಮಾತಾಡೋದಿಲ್ಲ. ಈಗ ನಾನೀಗ ಬೆಳಿಗ್ಗೆ ಒಂದು ವಿಡಿಯೋ ತೋರಿದೆ, ಅದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ, ಹೀಗೂ ಉಂಟೆ ಅಂತ ಕೇಳ್ಬೋದು. ನೀವು ಯಾವುದಕ್ಕೆ ಅಟ್ರಾಕ್ಟ್ ಆಗ್ತೀರಿ ಅದು ಅಟ್ರಾಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಅವನ ಉದಾಹರಣೆ ಕೊಡ್ತಾನೆ, ಗೂಗಲ್ ಅಲ್ಲಿ ನೀವು ಪ್ರತಿದಿನ ಕ್ರಿಕೆಟ್ ನೋಡ್ತಾ ಇದ್ರೆ ಆಟೋಮೆಟಿಕ್ ಎಲ್ಲಾ ಕ್ರಿಕೆಟ್ ಇದು ಅದಕ್ಕೆ ಬಂದ್ಬಿಡ್ತದಂತೆ. ನೀವು ಹಾಕ್ಬೇಕಂತಿಲ್ಲ, ಅದು ಆಟೋಮೆಟಿಕ್ ನಿಮ್ ಸಬ್ ಕಾನ್ಶಿಯಸ್ ಅದನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತದಂತೆ. ಅಥವಾ ನೀವು ಏನಾದ್ರೂ ಬೇರೆ ಒಂದು ತಗೊಳ್ಳಿ, ಬೇರೆ ಒಂದು ದೇವರ ಬಗ್ಗೆ ನೀವು ಹಾಕ್ತಾ 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 ಹೋಗಿ ಅದರದ್ದೇ ವಿಷಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಂತೆ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಟೋಮೆಟಿಕ್ ನಿಮ್ಗೆ ಗೊತ್ತಿಲ್ಲದೆ ಅದನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತದೆ. ಆದ್ರಿಂದ ನಮ್ಗೆ ಏನ್ ಬೇಕು ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ಬೇಕೆ, ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ಬೇಕೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕೆ, ಅದ್ರ ಬಗ್ಗೆ ರಾತ್ರಿ ಮಲಗಬೇಕಾದ್ರೆ ಇಟ್ಟು ಮಲಗಬೇಕೆ, ಆವಾಗ ನಿಮ್ಗೇನು ಬೇಕೋ ಅದು ಸಿಗ್ತದೆ. ಅದೇ ಇದರ ಮೀನಿಂಗ್. ನಿಮ್ ತಲೆ ಒಳಗಡೆ ಏನಿದೆ ಅದು ವರ್ಕ್ ಆಗ್ತದೆ. ದಟ್ ಈಸ್ ಆ ಆಟಿಟ್ಯೂಡ್ ಚೇಂಜ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಯಾಕೆಂದ್ರೆ 95% ನಮ್ಮ ಹತ್ರ ಜನ, ನಮ್ಗೆ ಹತ್ರ ಎಲ್ಲ ನೆಗೆಟಿವಿಟಿಯೇ ಇದೆ. ಓನ್ಲಿ 5% ಇದ್ರೂ ಇರ್ಬೋದು, ಇಲ್ದೂ ಇರ್ಬೋದು. ಅಷ್ಟು ನೆಗೆಟಿವಿಟಿ ಒಳಗಡೆ ತುಂಬಿಕೊಂಡಿದೆ. ಅದನ್ನ ನಾವು ಚೇಂಜ್ ಮಾಡಬೇಕಾಗಿದೆ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್, ಬಟ್ ಇದು ವರ್ಕ್ ಆಗೋದು 100% ವರ್ಕ್ ಆಗ್ತದೆ. ಓಕೆ, ಹಾಗಾಗಿ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಲೀಡರ್ಸ್ ಆಲ್ರೆಡಿ ಹೇಳಿದ್ರಲ್ಲ, ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಯಾರು ಬೇಕಾದ್ರೂ ಸಕ್ಸಸ್ಫುಲ್ ಆಗ್ಬೋದು. ಸೊ ಈಗ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಬೇಗನೆ ಮುಂದೆ ಬರಬೇಕು ಎಂದು ದಿನಕ್ಕೊಂದು ಬಣ್ಣದ ಮುಖವಾಡ ಹಾಕುವವರು, ಈಗ ಅವ್ರು ಹೇಳಿದ್ರು, ಬೇರೆ ಮೇಡಮ್ ಹೇಳಿದ್ರು, ಯಾರೋ ಬೇರೆ ನೆಟ್ವರ್ಕ್ ಅವ್ರು ಯಾರೋ ಅವರಿಗೆ ಮುಖವಾಡ ಹಾಕಿದ್ರು, ಅವ್ರಿಗೆ ಅಲ್ಲಿ ಹಣ ಬರ್ತದೆ, ಇದು ಬರ್ತದೆ, ಅದು ಬರ್ತದೆ ಕೊಡ್ಕೊಂಡು ಹೋದ್ರು. ಬಟ್ ಅವ್ರಿಗೆ ಅರ್ಥ ಆಯ್ತು. ಅರ್ಥ ಆದ ನಂತರ ಪುನಃ DXNಗೆ ಬಂದಿದ್ದಾರೆ. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಬೇಗನೆ ಮುಂದೆ ಬರಬೇಕು ಎಂದು ದಿನಕ್ಕೊಂದು ಬಣ್ಣದ ಮುಖವಾಡ ಹಾಕುವವರು ನೀವಾಗಬೇಡಿ. ಕಲೀರಿ, ಕಲ್ಸ್ರಿ. ಆಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ರೆಡಿ ಮಾಡಿ, ಟ್ಯೂನ್ ಅಪ್ ಮಾಡ್ರಿ. ಆಟಿಟ್ಯೂಡ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಟ್ಯೂನ್ ಅಪ್ ಮಾಡಿ. ಇದರ ಸೀಕ್ರೆಟ್ ಎಂದು ಅರ್ಥ ಮಾಡ್ಕೊಳ್ರಿ. DXN ಸೀಕ್ರೆಟ್ ಅರ್ಥ ಮಾಡಿ. ನಾನು ಹೇಳ್ತೇನೆ DXN ಸೀಕ್ರೆಟ್ ನೋಡಿ, ಇಲ್ಲಿ ವೆರಿ ಸಿಂಪಲ್. ನಾನು ಹೇಳ್ತೇನೆ, ಒಂದನೇದಾಗಿ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇರ್ತೇನೆ. ಓಕೆ, ಇಲ್ಲಿ ಶ್ರೀಧರ್ ಮೂರ್ತಿ ಅವರು ಇದ್ದಾರೆ, 3000 PV ಮಾಡ್ತಾರೆ. ಡಿಫ್ರೆಂಟ್ ಲೈನ್ ನಾನು ಹೇಳೋದು. ಮೇಲೆ ಇವರು ಅಕ್ಷತಾ ಅವರು ಇದ್ದಾರೆ, ರಾಘವೇಂದ್ರ 3000, ಶೈಲಾ ಶೆಟ್ಟಿ 3000 PV. ನೆಕ್ಸ್ಟ್ ಇಲ್ಲಿ ಭಾರತಿ ಅವರು ಇದ್ದಾರೆ 3000 PV. ನೆಕ್ಸ್ಟ್ ಅಶೋಕ್ ಅವರೇ 3000 PV. ನೆಕ್ಸ್ಟ್ ಲೈನ್ ಯಾರು ನೋಡ್ತೇನೆ ನಾನು? ನೆಕ್ಸ್ಟ್ ಲೈನ್ ಇಲ್ಲ ನೆಕ್ಸ್ಟ್ ಲೈನ್ ಯಾರಿದೆ? 5 ಆಯ್ತಲ್ಲ, 6ನೇ ಲೈನ್ ಅನೀಶ್, ಭಾನುಕಲ, ಆಂಟೋನಿ, ಕರಿಹೊಳೆ, ಇವರೆಲ್ಲ ಒಂದೇ ಲೈನ್ ಅಲ್ಲಿ ಇದ್ದಾರೆ. ಒಂದೇ ಲೈನ್. ಗಂಗಾಧರ ಆಚಾರ್ಯ ಇದ್ದಾರೆ ನೋಡಿ, ಅಲ್ಲಿದ್ದಾರೆ. 6 ಲೈನ್ ಆಗೋಯ್ತಲ್ಲ. 6 ಲೈನ್ ನಿಮ್ಗೆ ಬೇಕಿಲ್ಲ. 6 ಲೈನ್ ಅವ್ರು ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಡಿಫ್ರೆಂಟ್ ಲೈನ್ ಅವ್ರು ಬಂದು ಕುತ್ಕೊಂಡಿದ್ದಾರೆ. ನಾನು ಇದನ್ನೇ ನಿಮ್ಗೆ ಹೇಳ್ತಾ ಇರ್ತದೆ, ಯು ಹ್ಯಾವ್ ಟು ಸ್ಮಾರ್ಟ್ ವರ್ಕ್ ಮಾಡ್ಬೇಕಿದೆ ಸರಿಯಾಗಿ. ಅವ್ನು ಹೇಳ್ದಲ್ಲ, ಮಾಡ್ಬಿಡೋದು ಬಿಟ್ಬಿಡೋದು, ಮತ್ತೆ ಫಾಲೋ ಅಪ್ ಇಲ್ಲ, ಏನಿಲ್ಲ. ಅವ್ರ ಜೊತೆಗೆ ಒಂದು 3 ಗಂಟೆ ಕೂತ್ಬೇಕು. ಗಂಡ ಹೆಂಡತಿ ಅವ್ರು ಬಿಸ್ನೆಸ್ ಮಾಡೋದಾದ್ರೆ ಅವ್ರ ಮನೆಗೆ ಹೋಗಿ 3 ಗಂಟೆ ಕೂತ್ಕೊಂಡು ಕಂಪ್ಲೀಟ್ ಇದ್ರ ಬಗ್ಗೆ ತಿಳಿಸ್ಬಿಡ್ಬೇಕು ಅವ್ರಿಗೆ. ಆವಾಗ ಮಾತ್ರ ಈ ಬಿಸ್ನೆಸ್ ಬೆಳೆಗೆ ಸ್ಟಾರ್ಟ್. ಬಣ್ಣದ ಮುಖವಾಡ ಹಾಕುವವರು ನೀವಾಗಬೇಡಿ. ಗುರಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಇಡುವ ಹೆಜ್ಜೆಯಲ್ಲಿ ನಿಯತ್ತಿರಲಿ. ಇದು ನೆಟ್ವರ್ಕ್ ಕೋಟ್. ಇದು ನೆಟ್ವರ್ಕ್ ಎಕ್ಸ್ಪರ್ಟ್ ಹಾಕಿರುವ ಕೋಟ್ಗಳು. ಇದನ್ನ ತಿಳ್ಕೊಬೇಕು ನಾವು. ಬಿಸ್ನೆಸ್ಸಿಗೆ ಬಂದವರಿಗೆ ನಾನು ಹೇಳೋದು, ಬೇರೆಯವರಿಗೆ, ನೀವು ಪ್ರಾಡಕ್ಟ್ ಬಂದವರಿಗೆ ಇದೇನ ಅಗತ್ಯ ಇಲ್ಲ ಬಿಡಿ. ಫಾಲೋ ಯುವರ್ ಡ್ರೀಮ್ಸ್ ಆ್ಯಂಡ್ ಪರ್ಸ್ಯೂ ದೆಮ್ ವಿತ್ ಕರೇಜ್. ಅಂದ್ರೆ ನಮಗೆ ಡ್ರೀಮ್ಸ್ ಅನ್ನ ನೀವು ಫಾಲೋ ಮಾಡ್ತಾ ಹೋಗ್ಬೇಕು. ವಾಟ್ ಇಸ್ ಯುವರ್ ಡ್ರೀಮ್, ಅದನ್ನ ನೆನ್ಪು ಬಿಡಬಾರ್ದು. ಅದನ್ನ ನೀವು ಮಾಡ್ಬೇಕಂತ ಹೇಳಿದ್ರೆ ಒಂದೇ ಸಲ ನಾವು ಆಕಾಶಕ್ಕೆ ಏಣಿ ಹಚ್ಚಬಾರ್ದು. ಕ್ರೌನ್ ಅಂಬಾಸಿಡರ್ ಥಿಂಕ್ ಮಾಡ್ತೀವಿ ನಾವು. ಫಸ್ಟ್ ಸ್ಟೆಪ್ ನೋಡ್ಬೇಕು, ಇಲ್ಲಿ ಸ್ಟಾರ್ ಆಯ್ತಾ, ಸ್ಟಾರ್ ಗಟ್ಟಿಯಾಗಿದೆಯಾ, ಸ್ಟಾರ್ ಕ್ವಾಲಿಫಿಕೇಶನ್ ಆಗಿದೆಯಾ. ಆನಂದ್ ಮಸ್ಲಿ ಅವ್ರು ಹಾಗೆ ಮಾಡ್ಬೇಕು.
ಅವ್ರು 3 ಲೈನ್ ನಾನು ನೋಡ್ತೇನೆ, 3 ಲೈನ್ ರೂಬಿ ಆಗಿದ್ರು ಕೂಡ 3 ಲೈನ್ ಕ್ವಾಲಿಫೈ ಇದೆಯಲ್ಲ, 4ನೇ ಲೈನ್ ಅದನ್ನೇ ಮಾಡ್ತಾ ಇದ್ದಾರೆ ಅವ್ರು. ಅವ್ರೇನು ಓಡ್ತಾ ಇಲ್ಲ, ಬಟ್ ಅವ್ರು ಹೇಳ್ತಾ ಇದ್ದಲ್ಲ ಒಂದ್ ದಿವಸ ಒಂದು ಸಕ್ಸಸ್ ಆಗೋದು ಗ್ಯಾರಂಟಿ ಅಂತ. ಕರೆಕ್ಟ್ ಇದಾರೆ ಅವ್ರು. ದ ಪರ್ಸ್ಯೂ ದ ದೆಮ್ ವಿತ್. ಎಷ್ಟು ಜನ ಡಬಲ್ ಡೈಮಂಡ್ ಆಗಿರ್ತಾರೆ, 4 ಜನದಲ್ಲಿ ಒಬ್ರು ಕ್ವಾಲಿಫಿಕೇಶನ್ ಆಗೋದಿಲ್ಲ. 6 ಜನ ಟ್ರಿಪಲ್ ಡೈಮಂಡ್ ಆಗಿರ್ತಾರೆ, 1 ಲೈನ್ ಕ್ವಾಲಿಫೈ ಆಗ್ತದೆ. ಏನ್ ಇನ್ಕಮ್ ಬರ್ತದೆ? ಇದನ್ನ ನೀವು ಹಲೋ, ಏನಾಯ್ತು? ಯಾರು ಓಪನ್ ಮಾಡಿದ್ರಲ್ಲ, ಓಪನ್ ಮಾಡಿದವರಿಗೆ ಹೊರಗೆ ಇಟ್ಬೇಡ. ಮುಬಾರಕ್, ಏನಿದು ಹೊರಗೆ ಇಟ್ಬೇಡ. ಓಕೆ, ಆದ್ರಿಂದ ವಿತ್ ಕರೇಜ್, ಸ್ವಲ್ಪ ಧೈರ್ಯ ತಗೋಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಸ್ವಲ್ಪ ಧೈರ್ಯ ತಗೊಂಡ್ರೆ ನೀವು ಎಲ್ಲಿಂದ ಎಲ್ಲಿಗೋ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಸೊ ಹಾಗಾಗಿ ಕಮ್ ಪ್ರಿಪೇರ್ಡ್. ನೋಬಡಿ ಕೇರ್ಸ್ ಅಬೌಟ್ ಯುವರ್ ಎಕ್ಸ್ಕ್ಯೂಸ್. ನಾವೇನ್ ಮಾಡ್ತೀವಿ? ಎಕ್ಸ್ಕ್ಯೂಸ್ ಹೇಳೋದ್ರಲ್ಲಿ ನಂಬರ್ 1. ಮೀಟಿಂಗ್ ಬರ್ಲಿಕ್ಕೆ ಫಂಕ್ಷನ್ ಇದೆ ಸರ್, ಮೀಟಿಂಗ್ ಬರ್ಲಿಕ್ಕೆ ಇವತ್ತು ಜಾತ್ರೆ ಇದೆ ಸರ್, ಮೀಟಿಂಗ್ ಬರ್ಲಿಕ್ಕೆ ಇವತ್ತು ನಂಟರು ಬಂದಿದ್ದಾರೆ ಸರ್, ಮೀಟಿಂಗ್ ಬಂದಿದ್ರೆ ನನಗೆ ತಲೆನೋವು ಸರ್. ಎಕ್ಸ್ಕ್ಯೂಸ್ ಹೇಳಿದ್ರೆ ಯಾರು ಕೇರ್ ಮಾಡೋದಿಲ್ಲ. ನೀವು ನಮ್ಮ ಬಿಸ್ನೆಸ್ ನೀವತ್ತು ನೀವೊಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕಸ್ಟಮರ್ ಬರ್ತಾರೆ, ನೋಡ್ತಾರೆ, ಒಂದು 5 ನಿಮಿಷ ನೋಡ್ತಾರೆ. ಇಲ್ಲ ಅಂದ್ರೆ ಕೇರ್ ಮಾಡೋದಿಲ್ಲ, ಅವ್ರು ಬೇರೆ ಪಾರ್ಲರ್ಗೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಫಂಕ್ಷನಿಗೆ ಬಂದವರು, ಅವ್ರಿಗೆ ಪ್ರಿಪೇರ್ ಆಗ್ಲೇಬೇಕು. ನಾವಲ್ದ್ರೆ ಇನ್ನೊಬ್ರು ಇರ್ತಾರೆ, ನಮ್ಮ ಎಕ್ಸ್ಕ್ಯೂಸ್ ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ. ಲೇಟ್ ಆಯ್ತು, ಬಸ್ ಲೇಟ್ ಆಯ್ತು ಅಂತ. ಸೊ ಇದನ್ನ ನೀವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಜನ ಎಕ್ದಮ್ ಎಕ್ಸ್ಕ್ಯೂಸ್ ಹೇಳ್ತಾರೆ. ನಮ್ಮ ಪ್ರೊಫೆಸರ್ ಅದೇ ಎಕ್ಸ್ಕ್ಯೂಸ್ ಐಟೀಸ್ ಅಂತ ಇದೆಯಂತೆ, ಅದೊಂದು ರೋಗ ಅಂತೆ ಜನರಿಗೆ. ಆ ರೋಗ ಹತ್ತದವನು ಅವನು ಆಗೋದಿಲ್ಲ, ಸಕ್ಸಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು 6 ವರ್ಷ ಯಾವುದೇ ಫಂಕ್ಷನ್ಗೆ ಹೋಗ್ಲಿಲ್ಲ. 2001, 2, 3, 4, 5, 6 ನೋ ಫಂಕ್ಷನ್, ನಥಿಂಗ್, ಯಾವ ರಿಲೇಷನ್, ನಥಿಂಗ್, ಓನ್ಲಿ DX. ಆವಾಗಲೇ ನಾವು ಹೋಗಿದ್ದು ನೋಡಿ. 1,18,000 ಆಗ ಬರ್ಬೇಕಾದ್ರೆ ಏನು ಸುಮ್ಮನೆ ಬರಲಿಲ್ಲ, ಅದು ಮೇಲ್ಗಡೆ ಉದುರ್ಲಿಲ್ಲ. ಡೇ ಅಂಡ್ ನೈಟ್ ವರ್ಕ್, ನೋ ಎಕ್ಸ್ಕ್ಯೂಸಸ್. ಮೀಟಿಂಗ್, ಹೋಮ್ ಮೀಟಿಂಗ್, ಒನ್ ಮೀಟಿಂಗ್, ಕಂಪನಿ ಮೀಟಿಂಗ್, ಎಲ್ಲಿ ಕ್ಯಾಂಪ್ ಇದೆ, ಎಲ್ಲಿ ಟ್ರೈನಿಂಗ್ ಇದೆ, ಎಲ್ಲ ನೋಡಿ. ವಿತ್ ನೋಬಡಿ ಕ್ಯಾರ್ಸ್ ಫಾರ್ ಯು. ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಸಕ್ಸಸ್, ಯು ಹ್ಯಾವ್ ಟು. ನಾವು ಸಕ್ಸಸ್ ಹೇಗೆ ಅಂದ್ರೆ, ಸ್ವರ್ಗ ನೋಡ್ಬೇಕಾದ್ರೆ ಬೇರೆಯವ್ರು ಹೋದ್ರೆ ಸ್ವರ್ಗ ಸಿಗೋದಿಲ್ಲ ಅಂತ, ನಾವೇ ಹೋಗ್ಬೇಕು ಸ್ವರ್ಗ ನೋಡ್ಲಿಕ್ಕೆ. ಸೊ ಯು ಆರ್ ವರ್ತ್ ಮೋರ್ ದ್ಯಾನ್ ಸಮ್ ಒನ್ಸ್ ಒಪಿನಿಯನ್ ಆಫ್ ಯು. ಇದನ್ನು ತಿಳ್ಕೊಬೇಕು ನೀವು. ಜನ ಪುಕ್ಕಟ್ ನಿಮ್ಗೆ ಎಲ್ಲ ಅಡ್ವೈಸ್ ಕೊಡ್ತಾರೆ. ಪುಕ್ಕಟ್ ಅಡ್ವೈಸ್ ಕೊಡೋರು ತುಂಬಾ ಜನ ಇದ್ದಾರೆ. ಅದ್ರ ಮಾಡಿದ್ರೆ ಹಾಗೆ, ಹೀಗೆ ಮಾಡಿದ್ರೆ ಹೀಗೆ, ಹಾಗೆ ಮಾಡಿದ್ರೆ ಹಾಗೆ. ಆದ್ರೆ ನಿಮ್ಗೆ ತಲೆ ಇರ್ಬೇಕು, ಇದು ಹೇಗೆ ಸಕ್ಸಸ್ ಆಗ್ತದಂತ. ಇಲ್ಲಿ ಒಂದು ಸಿಸ್ಟಮ್ ಇದೆ. ಸಿಸ್ಟಮ್ ಅನ್ನ ಪ್ಲಗ್ ಮಾಡಿದ್ರೆ ಎಷ್ಟು ಕಾಲೇಜ್ ನಡೀತದೆ, ಎಷ್ಟು ಹೈಸ್ಕೂಲ್ಸ್ ನಡೀತದೆ, ಎಷ್ಟು ಸ್ಕೂಲ್ ನಡೀತದೆ, ಎಷ್ಟು ಗವರ್ಮೆಂಟ್ ನಡೀತದೆ, ಈ ಸೋಲಾರ್ ಈ ಸಿಸ್ಟಮ್ ನಡೀತದೆ. ಯಾವುದರಿಂದ ನಡೀತದೆ? ಓನ್ಲಿ ಬಿಕಾಸ್ ಆಫ್ ದ ಸಿಸ್ಟಮ್. ಇಲ್ಲಿ ನೀವು ಬ್ಲೈಂಡ್ಲಿ ಸಿಸ್ಟಮ್ಗೆ ಪ್ಲಗ್ ಆದ್ರೆ ಆಟೋಮೆಟಿಕ್ ನಡ್ಕೊಂಡು ಹೋಗ್ತಾ ಇರ್ತದೆ. ಈಗ ನಾನು ಡ್ರೈವಿಂಗ್ ಮಾಡ್ತೀನಪ್ಪ, ನನ್ನ ಸ್ಪೀಡ್ ಒಂದು 60ರಲ್ಲಿ ಹೋಗ್ತಾ ಇರ್ತೇನೆ. ಆದರೆ ನಮ್ಮ ಎಕ್ಸ್ಪರ್ಟ್ ಇರ್ತಾರೆ, ಆನಂದ್ ಮಸ್ಲಿ ಅವರು ಇದ್ದಾರೆ, ಅವರು ಓಕೆ ಇನ್ನು ಒಂದು 80ರಲ್ಲೂ ಹೋಗ್ಬೋದು. ಅಶೋಕ್ ಸೇರಿಗರ್ 100ರಲ್ಲೂ ಹೋಗ್ತಾರೆ. ನಿನ್ನೆ ನಮ್ಮ ಒಬ್ರು ರಿಲೇಟಿವ್ ಬಂದ್ರು, ಏನು ಬೆಳಗಾಂ ಹುಬ್ಳಿಯಿಂದ 135 ಕಿಲೋಮೀಟರ್ ಬಂದ್ರಂತವ್ರು. ಎಂಥ ರೋಡ್ ಸಾರ್ ಅಂತ. ಸೊ ಇಟ್ ಈಸ್ ಲೆಫ್ಟ್ ಟು ಯು. ಎಷ್ಟು ಬೇಗ ಕ್ರೌನ್ ಆಗ್ತಾರೆ, ಎಷ್ಟು ಬೇಗ, ಅದು ನಮಗೆ ಬಿಟ್ಟಿರೋದು, ನಮ್ಮ ತಲೆಯಲ್ಲಿ ಬಿಟ್ಟಿರೋದು. ಸೊ ಯು ಆರ್ ವರ್ತ್ ಮೋರ್ ದ್ಯಾನ್ ಸಮ್ ಒನ್ಸ್ ಒಪಿನಿಯನ್. ತಿಳ್ಕೊಳ್ಳಿ, ನಾನೇನು ಹೇಳ್ತೀನಲ್ಲ ಅದಕ್ಕಿಂತ ಯು ಆರ್ ವರ್ತ್. ನಿಮಗೆ ದೇವರು ಕೊಟ್ಟಿದ್ದಾರೆ ಬೇರೆ ಬೇರೆ, ಯಾವ ರೀತಿ ಆಕ್ಟಿವ್ ಮಾಡೋದು, ಯಾವ ರೀತಿ ವರ್ಕ್ ಮಾಡೋದು, ಯಾವ ರೀತಿ. ಈಗ ನೋಡಿ, ಆ ನೀಲೇಶ್ ಅವರು 10 ನಿಮಿಷದಲ್ಲಿ ಒಬ್ರು ದುಬೈಗೆ ಸ್ಪಾನ್ಸರ್ ಮಾಡಿ, ನಿಮ್ಮ ಹತ್ರ ಸಾಧ್ಯ ಉಂಟಾ? ದಟ್ ಈಸ್ ದ ಬ್ರೈನ್. ಹೇಗೆ ನೀವು ಅವ್ರನ್ನ ಟ್ರಿಗರ್ ಮಾಡ್ತೀರಿ, ಅದು ಇಂಪಾರ್ಟೆಂಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀಲೇಶ್ಗಿಂತ ಇನ್ನೂ ನೀವು ಎಕ್ಸ್ಪರ್ಟ್ ಇದ್ದೀರಿ, ಆದರೆ ನೀವು ಅದನ್ನು ಬ್ಲಾಕ್ ಮಾಡಿ ಇಟ್ಟಿದ್ದೀರಿ. ಬೇಕಾದ್ರೆ ನಿಮಗೆ ಬ್ಲಾಕ್ ಓಪನ್ ಮಾಡೋದು ಹೇಳ್ಕೊಡ್ತೀನಿ, ಅದನ್ನು ಯಾವ ರೀತಿ ಓಪನ್ ಮಾಡಬೇಕಂತ. ಯಾಕೆ ಓಪನ್ ಆಗೋದಿಲ್ಲ ಅಂದರೆ ಅದಕ್ಕೆ ನಮ್ಮ ನೆಗೆಟಿವಿಟಿಯೇ ಕಾರಣ. ನೆಗೆಟಿವಿಟಿಯಿಂದ ನಾವು ಅದನ್ನು ಬ್ಲಾಕ್ ಆಗಿದ್ದೀವಿ. ಅದರಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಆ ಟ್ರೈನಿಂಗ್ ತಗೋಬೇಕು ನೀವು, ಯಾವ ರೀತಿ ಅದನ್ನು ಕ್ಲೀನ್ ಮಾಡಬೇಕಂತ. ಯಾವ ರೀತಿ ಬರೆದು ಅದಕ್ಕೆ ಬೆಂಕಿ ಹಾಕಿ ಸುಟ್ಟು ಹಾಕಿಬಿಡ್ಬೇಕು ನೋಡಿ. ಅಷ್ಟು ಅದ್ರ ಒಳಗಡೆ ಕುಂತ್ಕೊಂಡ್ಬಿಟ್ಟಿದೆ, ನಿಮ್ಮನ್ನು ಬಿಡುವುದಿಲ್ಲ ಒಳಗೆ ಹೋಗ್ಲಿಕ್ಕೆ, ಆ ರೀತಿ ಪ್ರಾಬ್ಲಮ್. ಸೊ ಇದೆಲ್ಲ ನೀವು ಹೊರಗಡೆ ಬರಲಿಕ್ಕೆ, ಟೂ ಮಚ್ ಈಗೋ ವಿಲ್ ಕಿಲ್ ಯುವರ್ ಟ್ಯಾಲೆಂಟ್. ಟೂ ಮಚ್ ಈಗೋ, ಜನರಿಗೆ ಈ ಅಹಂ ಉಂಟಲ್ಲ, ಇದು ಅವ್ರನ್ನ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಇದು ಅವರ ಶತ್ರು. ಅವ್ರಿಗೆ ಗೊತ್ತಿರೋದಿಲ್ಲ ನಾನಂತ, ಅವ್ರ ಶತ್ರು ಅದು. ಆ ಶತ್ರುನ ಭಾರಿ ಡೇಂಜರ್ ಇದು. ಟೂ ಮಚ್ ಈಗೋ ಇರಬೇಕು, ಆದರೆ ಟೂ ಮಚ್ ಇರಬಾರ್ದು. ಈಗೋ ಯಾಕಂದ್ರೆ ಯು ಹ್ಯಾವ್ ಟು ಶೋ ಅಪ್ ಅಲ್ಲ, ಈಗೋ ಇರಬೇಕು.
ಬಟ್ ಟೂ ಮಚ್ ಈಗೋ ವಿಲ್ ಕಿಲ್ ಯುವರ್ ಟ್ಯಾಲೆಂಟ್. ಇದೇ ಜನ ನಾನು ಇಂಜಿನಿಯರು, ನಾನು ಡಾಕ್ಟರ್, ನಾನು MBA, ನಾನು ಅದು ಇದು ಹೇಳ್ತಾ ಇರ್ತಾರೆ, ಆದರೆ ಹ್ಯುಮ್ಯಾನಿಟಿನೇ ಇರುವುದಿಲ್ಲ. ಯಾವ ಕಾಲೇಜಲ್ಲಿ ಹ್ಯುಮ್ಯಾನಿಟಿ ಕಲಿಸೋ ಸಬ್ಜೆಕ್ಟ್ ಇಲ್ಲ ಅಂತೆ. ಹ್ಯುಮ್ಯಾನಿಟಿ ಫಸ್ಟ್ ಇಂಪಾರ್ಟೆಂಟ್, ದೆನ್ ಎವ್ರಿಥಿಂಗ್, ಆಮೇಲೆ ಎಲ್ಲ. ಡಾಕ್ಟರ್ ಆದವ್ರಿಗೆ ಗೊತ್ತಿರ್ಬೇಕು, ತಮ್ಮ ಪೇಷಂಟ್ ಅಲ್ಲ ಪೇಷನ್ಸ್ ಇರ್ಬೇಕು ಅವ್ರಿಗೆ ಏನು ಹೇಳಬೇಕು ಏನು ಹೇಳಬಾರ್ದು ಗೊತ್ತಿರ್ಬೇಕು. ಇವತ್ತೇನು ಮಾಡ್ತಾರೆ, ಹೆದರಿಸ್ಬಿಡ್ತಾರೆ. ಸೊ ಅದಲ್ಲ, ದಟ್ ಈಸ್ ನಾಟ್ ಹ್ಯುಮ್ಯಾನಿಟಿ ಅಲ್ಲ. ಮನುಷ್ಯನಿಗೆ ಏನು ಬೇಕು, ಪ್ರೀತಿ ಬೇಕು, ಆಸೆ, ಇನ್ನು ಬದುಕಬೇಕಂತಿರ್ತದೆ. ಅವನಿಗೆ ಪ್ರೋತ್ಸಾಹ ಕೊಡ್ಬೇಕು. ಯಸ್, ಅವನು ನಾಳೆನೇ ಹೋಗ್ತಾ ಇರ್ಲಿ ಬೇಕಾದ್ರೆ, ನಿನಗೆ ಏನು ಆಗಲಿಲ್ಲ ಮಾರೆ, ನೀನು ಡೆಫಿನೆಟ್ಲಿ 100 ವರ್ಷ ಬದುಕ್ತೀನಿ ಅಂತ ಹೇಳಿದ್ರೆ ಆ ಹೋಪಿಂದನೇ ಅವನು ಕಾಯಿಲೆ ಗುಣ ಆಗ್ತದೆ. ಆ ಹೋಪ್ ಸಾಕು ಅವನಿಗೆ ಕಾಯಿಲೆ ಗುಣ ಆಗ್ಲಿಕ್ಕೆ. ಸೊ ಓಕೆ, ನೆಕ್ಸ್ಟ್, ಫೀಡ್ ಯುವರ್ ಫೋಕಸ್. ಕುದುರೆಗೆ ಕಟ್ಟಿರ್ತಾರೆ ನೋಡಿ, ಯಾವ ರೇಸ್ ಕುದುರೆ ಒಂದೇ ಒಂದು ಆಚೆ ಈಚೆ ನೋಡ್ಲಿಕ್ಕಿಲ್ಲ. ಫೀಡ್ ಮಾಡ್ಬೇಕು ನೀವೀಗ. DXN, ಎಸ್, DXN ಈಸ್ ಮೈ ಲೈಫ್. DXN ಇಂದ ನಾನು ಕ್ರೌನ್ ಡೈಮಂಡ್ ಆಗ್ತದೆ, DXN ನಾನು ಫಾರಿನ್ ಟ್ರಿಪ್ ಮಾಡ್ತೇನೆ, DXN ತಿಂಗಳಿಗೆ 1 ಲಕ್ಷ ಇನ್ಕಮ್ ಮಾಡ್ತೇವೆ. ವಾಟ್ ಈಸ್ ಯುವರ್ ಫೋಕಸ್? ಫೋಕಸ್ ಅನ್ನು ಆಚೆ ಈಚೆ ಮಾಡಬಾರ್ದು. ಡಿಸ್ಟ್ರಾಕ್ಷನ್ ಬಂದೇ ಬರ್ತದೆ, ಅದಕ್ಕೆ ನೀವು ವರಿಯೇ ಮಾಡಬಾರ್ದು. ಸ್ಟಾರ್ ಯುವರ್ ಡಿಸ್ಟ್ರಾಕ್ಷನ್. ನೀವು ನರಳ್ತೀರಿ ಅದರಲ್ಲಿ ಫೋಕಸ್ ಮಾಡಿದಾಗ. ಬಟ್ ಎಸ್, ನಾನು ಸಕ್ಸಸ್ ಆಗೇ ತೋರಿಸ್ತೀನಿ. ನಾನು ಚಾಲೆಂಜ್, ನನ್ನ ಮಕ್ಕಳ ಮೇಲೆ ಚಾಲೆಂಜ್, ನಮ್ಮ ಶ್ರೀಮತಿಯವರ ಮೇಲೆ ಚಾಲೆಂಜ್, ನಾನು ಮಾಡೇ ಮಾಡ್ತೀನಿ. ಆ ರೀತಿ ಇರಬೇಕು ನೋಡಿ. ಆವಾಗ ನೀವು ಅಲ್ಲಿ ಗುರಿ ಮುಟ್ಟೋದು ಪಕ್ಕಾ ಇರ್ತದೆ. ಯಾಕೆಂದರೆ ನಿಮ್ಮ ಮನಸ್ಸೇ ಹೇಳ್ತದೆ, ಎಲ್ಲದಕ್ಕೂ ಕಾರಣ ನಾವೇನೇ, ಬೇರೆಯವರಲ್ಲ. ನಮ್ಮ ಒಳಗಡೆ ಇದೆಯಲ್ಲ ಸಬ್ಕಾನ್ಷಿಯಸ್ ಮೈಂಡ್, ಏನು ಫೀಡ್ ಆಗಿದೆ ಅದೇ ನಿಮ್ಗೆ ಹೊರಗೆ ಬರ್ತಾ ಇರ್ತದೆ. ಸೊ ಇದನ್ನ ನೀವು ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಆಲೋಚನೆಗಳಿಗೆ ಅದ್ಭುತವಾದ ಶಕ್ತಿ ಇದೆ. ತುಂಬ ಜನರಿಗೆ ಇದು ಗೊತ್ತಿಲ್ಲ. ಒಂದು ದಿನಕ್ಕೆ 60,000 ಆಲೋಚನೆಗಳು ಬರ್ತದೆ. 60,000. ಅದಕ್ಕೆ ನಾವು ಆಲೋಚನೆ ಹಿಂಗೆ ಮಾಡಿದ್ರೊಳಗೆ ಹೋಗಿರ್ತದೆ. ಅದು ಹೋಗ್ಲಿಕ್ಕೆ ಬಿಡಬಾರ್ದಂತೆ. ನಿಮ್ಗೆ ಆಲೋಚನೆಗಳನ್ನು ಸರಿಯಾಗಿ ನೀವು ಅನಲೈಸ್ ಮಾಡಬೇಕು. ಯಾಕೆಂದ್ರೆ ನಿಮಗೆ ಅದು ಬಂದು ಸುಮ್ಮನೆ ಅಲ್ಲ, ಹೊರಗಡೆಯಿಂದ ಬಂದಿರ್ತದಲ್ಲ, ಐಡಿಯಾಸ್ ಬಂದಿರ್ತದೆ. ನಿಮ್ಮ ಆಲೋಚನೆಗಳಿಗೆ ಅದ್ಭುತವಾದ ಶಕ್ತಿ ಇದೆ. ಇವತ್ತು ನೋಡಿ, ಆಲೋಚನೆಯಿಂದ AI ಕಂಡು ಹಿಡಿದು ಬಿಟ್ಟಿದ್ದಾರೆ. ಇವತ್ತೆಲ್ಲ ನೋಡಿ, ನೀವು ಎಲ್ಲ ಹಾಕಿದ್ರು AI ಬರ್ತದೆ, ಇಂಗ್ಲಿಷ್ ಈಸಿ ಕಲಿಬೋದು ಅಂತ ಹೇಳ್ತಾರೆ. ಎಲ್ಲ ಇದೆ ಆಲೋಚನೆ. ಯಾರ್ದೋ ಒಂದು ಆಲೋಚನೆ TV ಕಂಡು ಹಿಡಿದ್ರು, ಯಾವುದೋ ಆಲೋಚನೆ ಕಂಪ್ಯೂಟರ್ ಕಂಡು ಹಿಡಿದ್ರು, ಯಾರ್ದೋ ಆಲೋಚನೆ RGGL ಕಂಡು ಹಿಡಿದ್ರು, ಯಾರ್ದೋ ಆಲೋಚನೆ ಸ್ಪಿರುಲಾ ಕಂಡು ಹಿಡಿದ್ರು, ಯಾರದ್ದೋ ಆಲೋಚನೆ ನಿಮ್ಗೆ ಲಯನ್ಸ್ ಮನೆ ಕಂಡು ಹಿಡಿದ್ರು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ. ಇವತ್ತು ಯಾವುದೋ ಆಲೋಚನೆ ಡಯಾಲಿಸಿಸ್ ಮೆಷಿನ್ ಕಂಡು ಹಿಡಿದ್ರು, ಯಾವುದೋ ಆಲೋಚನೆ CT ಸ್ಕ್ಯಾನಿಂಗ್ ಕಂಡು ಹಿಡಿದಿದ್ದಾರೆ, ಜಸ್ಟ್ ಜೊರಾಕ್ಸ್ ಮೆಷಿನ್ ಕಂಡು ಹಿಡಿದಿದ್ದಾರೆ ಡುಪ್ಲಿಕೇಟ್ ಮಾಡ್ಲಿಕ್ಕೆ. ಮನುಷ್ಯನ ಡುಪ್ಲಿಕೇಟ್ ಮಾಡ್ಬೇಕು, ಅದನ್ನ ಎಲ್ಲಿ ಮಾಡ್ಬೇಕು? ನೀವೇ ಮಾಡ್ಬೇಕು, ನೀವೇ ಯೋಚನೆ ಮಾಡ್ಬೇಕು. ಆವಾಗ ಮಾತ್ರ ನಿಮ್ಗೆ ಸಾಧ್ಯ ಆಗ್ತದೆ ನೋಡಿ ಡುಪ್ಲಿಕೇಟ್. ನಿಮ್ಮ ಆಲೋಚನೆಗಳಿಗೆ ಅದ್ಭುತವಾದ ಶಕ್ತಿ ಇದೆ. ಸರಿ ನೋಟ್ ಮಾಡಿ, ಇದನ್ನ ಹೇಳ್ತಾ ಹೋಗಿ. ಐ ಕ್ಯಾನ್ ಡೂ ಇಟ್, ನನ್ನ ಕೆಪಾಸಿಟಿ ಇದೆ, ಐ ಆಮ್ ಎ ಪವರ್ಫುಲ್. ಹೇಳ್ತಾ ಹೋಗಿ, ಆಟೋಮೆಟಿಕ್ ನಿಮ್ಗೆ ಬರ್ತದೆ ನೋಡಿ. ನಂಬಿಕೆಯೇ ಜೀವನ, ಅಪನಂಬಿಕೆಯೇ ಏನು? ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ ಯಾರಿಗೂ. ಮೃತ್ಯು ದೇವಲ್ಲ. ನೋಡಿದ್ರ, ಒಂದು ಅಪನಂಬಿಕೆಯಿಂದ ನಮ್ಮನ್ನ ನಾವೇ ಕೆಳಗೆ ಹಾಕೊಂಡ್ಬಿಡ್ತೀವಿ. ನಂಬಿಕೆಯ ಜೀವನ. ಎಲ್ಲೇ ಹೋದ್ರೆ ನೋಡಿ, ನೀವು ಯಾರ ದೇವರನ್ನ ನೋಡಿದಿದ್ದಾರ? ಕೈ ಎತ್ತಿ ನೋಡಿ, ದೇವರನ್ನ ನೋಡಿದವ್ರು ಯಾರಿದ್ರೆ ಕೈ ಎತ್ತಿ. ನಂಬಿಕೆಯೇ ದೇವರು. ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಿ ನಮ್ಮ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತೇವೆ, ನಂಬಿಕೆ. ಅಲ್ಲಿ ಕೃಷ್ಣ ಇದ್ದಾರೆ, ಎಸ್ ನಾ ಇದ್ದಾರೆ, ಇಲ್ಲ ಸೂರ್ಯ ಇದ್ದಾನೆ ಕಾಣ್ತಾ ಇದೆಯಲ್ಲ. ಅದೇ ತರ ನಂಬಿಕೆ ಇಂಪಾರ್ಟೆಂಟ್. ನಂಬಿಕೆಯಲ್ಲಿ ಈ DXN ನಡೆಯೋದು ಹಾಗೇನೆ, ನಂಬಿಕೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆ ಬಿಲೀವ್ನೆಸ್ ನಿಮ್ಗೆ ಬರ್ಬೇಕಾದ್ರೆ ಆ ರಿಸಲ್ಟ್ ಬರ್ಬೇಕು. ನೀವು ರಿಸಲ್ಟ್ ಎಷ್ಟು ಬೇಕಾದಷ್ಟು 1000 ಟುಗೆದರ್ ರಿಸಲ್ಟ್ ಇದೆ. 1000 ಟುಗೆದರ್ ಜನ ಮಿಲಿಯನರ್ ಆಗ್ಬಿಟ್ಟಿದ್ದಾರೆ. 1000 ಟುಗೆದರ್ ಜನ ಮೊನ್ನೆ ಶ್ರೀಲಂಕಾಕ್ಕೆ ಹೋಗಿದ್ದಾರೆ. 1000 ಟುಗೆದರ್ ಜನ ಮಲೇಷ್ಯಾ ಹೋಗ್ತಾ ಇದ್ದಾರೆ. ವರ್ಲ್ಡ್ ವೈಡ್ ಮಾರ್ಕೆಟ್ ಇದೆ. ಇಷ್ಟಾದ್ರೂ ನಂತರ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಮೃತ್ಯು ಬರದೆ ಮತ್ತೇನಾಗ್ತದೆ? DXN ಅಲ್ಲಿ ಮೃತ್ಯು ಅಷ್ಟೇ. DXN ಅಲ್ಲಿ 10,000 20,000 ತಗೊಳ್ಳಿಲ್ಲ ಅಂದ್ರೆ ಮೃತ್ಯುನೇ. DXN ಅಲ್ಲಿ ಅಪನಂಬಿಕೆ ಅಂದ್ರೆ ನಿಮ್ಗೆ ಆ ಸೀರಿಯಸ್ನೆಸ್ ಇಂಪಾರ್ಟೆಂಟ್ ಇರ್ತದೆ. ಅದರಿಂದನೇ ನಾವು ಮುಂದಕ್ಕೆ ಹೋಗೋದು ನೋಡಿ. ನಂಬಿಕೆಯೇ ಜೀವನ, ಅಪನಂಬಿಕೆಯೇ ಮೃತ್ಯು. ಇದರಿಂದ ಎಷ್ಟೋ ಪ್ರಾಬ್ಲಮ್ ಆಗ್ತದೆ. ಜನರಿಗೆ ಸಣ್ಣದೊಂದು ಸಿಕ್ಕಿದ್ರೆ ಸಾಕು, ಅದರಲ್ಲಿ ಹೋಗ್ಬಿಟ್ಟು ನೆಗೆಟಿವಿಟಿ. ಯಾಕೆಂದ್ರೆ ನಮ್ಮ ಒಳಗಡೆ ಇರೋದು, ಹೊರಗೆ ಇಲ್ಲ. ನಮ್ಮ ಒಳಗಡೆ 95% ಜನ ಒಳಗಡೆ ಇದ್ದಾರೆ. ಅವನಿಗೆ ಒಂದು ಸಣ್ಣ ಸಿಕ್ಕಿದ್ರೆ ಸಾಕು, ಅದನ್ನು ದೊಡ್ಡದು ಮಾಡ್ಬಿಡ್ತಾನ. ದೊಡ್ಡದು
ಸೊ ಹಾಗಾಗಿ ಅದನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ. ಈಗ ನಾವೇನು ಕೊಡೋದು ನಿಮ್ಮನ್ನು, ನಾವು ಏನು ಹೇಳ್ತೀವಿ, ನಿಮ್ಮನ್ನ ಇನ್ನೂ ನೀವು ಮೇಲೆ ಮೇಲೆ ಹೋಗ್ಬೇಕಂತ, ಪರಿಪೂರ್ಣರಾಗಬೇಕಂತ. ಯಾರು ಪರಿಪೂರ್ಣರಿಲ್ಲ, ಪರಿಪೂರ್ಣರಿದ್ದ ಅವನು ಮಾತ್ರ ಮೇಲ್ಗಡೆ ಇದ್ದವನಲ್ಲ, ಅವ ಪರಿಪೂರ್ಣ. ನಾವು ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ ನಾವು ಅದನ್ನ ತಿಳ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇರೋದು. ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ. ವಿವೇಕಾನಂದರು ಹೇಳಿದ್ರು ಅದು. ಸೊ ಅದಕ್ಕೋಸ್ಕರ ನಾವು ಶಿಕ್ಷಣವನ್ನು ತಗೊಳ್ತಾ ಇರ್ಬೇಕು, ಅಪ್ಡೇಟ್ ಮಾಡ್ತಾ ಇರ್ಬೇಕು. ಕೊಡಲಿ ಇದೆಯಲ್ಲ, ಅದಕ್ಕೆ ಸರಿಯಾಗಿ ನಾವು ಸಾಣೆ ಹಾಕ್ಬೇಕು. ಅವಾಗ ಫಾಸ್ಟ್ ಮರ ಕಡಿಲಿಕ್ಕೆ ಆಗ್ತದೆ, ಫಾಸ್ಟ್ ಬೆಳಿಲಿಕ್ಕೆ ಆಗ್ತದೆ. ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ. ಏನು ಮತ್ತೆ ಅದು? ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ನಿಜವಾದ ಕನಸು. ಸರಿ ಒಂದು ಬರೆದು ಇಟ್ಕೊಳ್ಳಿ, ಇದನ್ನು ಸರಿ ಕೇಳಿ, ಸರಿ ನೋಡಿ, ಸರಿ ಮನನ ಮಾಡಿ ಏನು ಹೇಳಿದ್ದಾರೆ ಡಾಕ್ಟರ್ ಅಂತ. ಎಂಥ ಒಂದು ಕೋಟ್ರಿ ಅವರು. ಜನ ನಾವು ನಿದ್ರೆ ಮಾಡ್ತೀವಿ ಅಂದ್ರೆ ನಿಮ್ಮ ತಲೆ ಒಳಗೆ ಏನಿಲ್ಲ, ಯು ಆರ್ ಕಂಫರ್ಟ್ ಝೋನ್, ಆಯ್ತು ನಮ್ಮ ಕತೆ ಇಷ್ಟೇ, ನಾವು ರಿಟೈರ್ಡ್ ಆಗಿ ನಮ್ಗೇನಾದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಅದೇ ಪ್ರಾಬ್ಲಮ್. ನೀವು ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ, ಯಾವ ಕನಸು ನಿಮ್ಮ ನಿದ್ರಿಸುವುದು ಬಿಡೋದಿಲ್ಲವೋ ಅದೇ ನಿಜವಾದ ಕನಸು. ನೋಡಿ, ಇವತ್ತಿಂದಾದ್ರೂ ಚೇಂಜ್ ಮಾಡಿ. ಸೊ ಸರ್ವಜ್ಞ ಕೇಳಿದಿರಾ? ಸರ್ವಜ್ಞ ಆಗಿದ್ದು ಹೇಗೆ ಅಂತ ಕೇಳ್ತಾನೆ ನೋಡಿ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ. ನಾನಿಲ್ಲಿ ಈಗ 6 ವರ್ಷದಲ್ಲಿ ಮನೆ ವಿದ್ಯಾ ಮೇಡಮ್ ಹೇಳ್ತಾರೆ, ನೀವು ತುಂಬಾ ಚೇಂಜ್ ಆದ್ರಿ ಸರ್ ಅಂತ. ನಾನು ಚೇಂಜ್ ಆಗಿದೆ ಅಂದ್ರೆ ಇಲ್ಲಿ ನಾನು ನೋಡ್ತಾ ಇರ್ತೀನಲ್ಲ, ಕೇಳ್ತಾ ಇರ್ತೀನಲ್ಲ, ಓದ್ತಾ ಇರ್ತೀನಲ್ಲ, ಅದನ್ನೇ ತಿಳಿದು ಆಗುದಷ್ಟು. ನನಗೆ ಯಾರು ಹೇಳೋದು? ನಾನು ಇದನ್ನು ನಿಮ್ಗೆ ಹೇಳೋದ್ರಿಂದ ನಮಗೂ ಒಳ್ಳೇದಾಗ್ತದೆ. ಯಾಕೆಂದ್ರೆ ನನಗಿದೆಲ್ಲ ಗೊತ್ತಿಲ್ಲ ಕೆಲವೆಲ್ಲ. ಸರ್ವಜ್ಞನಾಗುದು ಯಾವ ಸರ್ವಜ್ಞ ಅಂತ ಹೇಳ್ತೀವಿ. ಅವನು ಹೇಳ್ತಾನೆ ಸರ್ವಜ್ಞ. ಏನು ಹೇಳ್ತಾನೆ? ಸರ್ವಜ್ಞ ಅಂದ್ರೆ ಈಗ ಒಂದು ಅಶೋಕಿಂದ, ಒಂದು ಗಂಗಾಧರಿಂದ, ಒಂದು ಶ್ರೀಧರ್ ಮೂರ್ತಿಯಿಂದ, ಜಗದೀಶಿಂದ, ದೀಪಕ್ಕಿಂದ, ಬಾಳಪ್ಪ ಅವರಿಂದ, ರಾಜೇಶ್ವರಿ ಕುರ್ತಕೋಟೆಯಿಂದ ಒಂದೊಂದೇ ಕಲ್ತ್ಕೊಳ್ಳೋದು. ಕಲ್ತ್ಬಿಟ್ಟು ಎಕ್ಸ್ಪರ್ಟ್ ಆಗ್ತದೆ. 1 ಮಿನಿಟ್ ಓಕೆ, ಫೋನ್ ಬಂದೆ. ಓಕೆ, ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ ಸರ್ವಜ್ಞನ ಹೇಗೆ ಅಂತ? ತಾವು ಕೂಡ ಸರ್ವಜ್ಞರಾಗ್ಬೋದು. ಯಾಕೆಂದ್ರೆ ಸರ್ವಜ್ಞನೇ ಹೇಳಿದೆ, ಬೇರೆಯವ್ರನ್ನ ಕಲ್ತ್ಕೊಳ್ಳಿ, ಬೇರೆಯವ್ರನ್ನ ತಿಳ್ಕೊಳ್ಳಿ, ಸರ್ವಜ್ಞರಾಗಿ ಅಂತ. ಸೊ ನೀವು ಸರ್ವಜ್ಞರಾಗ್ಲಿಕ್ಕೆ ಆಗ್ತದೆ. ಸೊ ನೆಕ್ಸ್ಟ್, ಕ್ಷಮೆ ಮತ್ತು ಧನ್ಯವಾದಗಳು ತುಂಬಾ ಚಿಕ್ಕ ಪದಗಳು. ಎಷ್ಟು ಜನರಿಗೆ ಇದು ಗೊತ್ತಿದೆ? ಇದರ ಪವರ್ ಎಷ್ಟಿದೆ ಅಂತ? ಭಯಂಕರ ಪವರ್ಫುಲ್. ನಿಮಗೆ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅದು ನೀವು ಧನ್ಯವಾದ ಹೇಳು, ಥ್ಯಾಂಕ್ಸ್ ಹೇಳು, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಅದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. ಕ್ಷಮೆ ಮತ್ತು ಧನ್ಯವಾದಗಳು. ಮತ್ತೆ ಕ್ಷಮೆ ಕೇಳಿಕ್ ಜನ ರೆಡಿ ಇಲ್ಲ. ನಾನು ಯಾಕೆ ಕ್ಷಮೆ ಕೇಳಬೇಕು? ತಪ್ಪು ಮಾಡಿರ್ತಾರೆ, ಅವಾಗ ಕಾರಿಗೆ ಹಾಕಿ ಹೋಗಿರ್ತಾರೆ, ಮಣಿಪಾಲ್ ಬರ್ಬೇಕು, ಕಾರಿಗೆ ಟಚ್ ಮಾಡೋದು ಹೋಗಿ ಅವ್ನು ಮತ್ತೆ ಕ್ಷಮೆ ಕೇಳಿದ್ರೆ ರೆಡಿ ಇಲ್ಲ. ನಮ್ಮ ಮನ್ಸಲ್ಲಿ ಏನಾಯ್ತು, ಉಳಿದು ಬಿಡ್ತದೆ. ಕ್ಷಮೆ ಕೇಳಿದ್ರೆ ಅಟ್ಲೀಸ್ಟ್ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತದೆ. ಸೊ ತುಂಬಾ ಚಿಕ್ಕ ಪದಗಳು ಎಂದೆನಿಸಿದರು ಎಷ್ಟೋ ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸಿದೆ. ನಾವು ಎಷ್ಟೋ ಜನ ನೋಡಿ ಈಗ ಬರೀತಾರಲ್ಲ, ಅವರಿಗೆಲ್ಲ ನಾನು ಎಕ್ಸ್ಕ್ಯೂಸ್ ಹೇಳ್ಬಿಡ್ತೀನಿ, ಪುನಃ ಸರಿ ಮಾಡ್ಕೊಂಡ್ಬಿಡ್ತೇನೆ. ಸೊ ಅವರಿಗೂ ಒಂದು ಓಕೆ, ಏನೋ ಒಂದು ಮಾಡಿದ ತಪ್ಪ ಸರಿ ಮಾಡ್ಕೊಂಡಿದ್ದಾರೆ. ಸೊ ಕ್ಷಮೆ ಮತ್ತು ಧನ್ಯವಾದಗಳು ತುಂಬಾ ಚಿಕ್ಕ ಪದಗಳು ಎಂದೆನಿಸಿದರೂ ಎಷ್ಟೋ ಸಂಬಂಧಗಳು ಒಡೆಯದಂತೆ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರ ವಹಿಸ್ತದೆ. ಅಟ್ಲೀಸ್ಟ್ ನಮ್ಗೆ ಏನಾಯ್ತು, ಒಂಚೂರು ತಾಗಿದೆ, ಸಾರಿ ಸರ್, ಕ್ಷಮೆ ಇರಲಿ ಅಂತ ಹೇಳಲಿಕ್ಕೆ ಏನಂತ? ನಿಮ್ದೇನು ಹೋಗ್ತದ? ಬಿದ್ದೋಗ್ತದ? ಇಲ್ಲ. ಓಕೆ, ರೈಟ್ ಥಾಟ್ಸ್ 5000 PV, ರೈಟ್ ಥಾಟ್ಸ್ ಕೊಡಿ. ರೈಟ್ ಥಾಟ್ಸ್. ಮೈ ಹೋಮ್ ಮೈ ಶಾಪ್, ಎಸ್ ನಾನು ಮಾಡ್ತೀನಿ ಮೈ ಹೋಮ್ ಮೈ ಶಾಪ್, 20,000 30,000. ರೈಟ್ ಥಾಟ್ಸ್. 20,000 PGPV, ರೈಟ್ ಥಾಟ್ಸ್. ಈಗ ಹೊಸ ಜನರೆಲ್ಲ ಜಾಯಿನ್ ಮಾಡ್ತಿಲ್ಲ, 20,000 PV ಮಾಡ್ತೀನಿ. ಥಾಟ್ಸ್ ಕೊಡಿ, ಆಟೋಮೆಟಿಕ್ ಆಗ್ತದೆ ಅದು. ನಾನು 6 ಜನರನ್ನ ಜಾಯಿನ್ ಮಾಡ್ತೀನಿ, 6 ಜನರಲ್ಲಿ ಪ್ರತಿ ಲೈನಲ್ಲಿ 30,000 PV ಬರ್ತದೆ. 6 ಮೂಲ 18, 1,80,000 PV ಬರ್ತದೆ. ಅಥವಾ 5,000 PV ಮಾಡಿ 6 30,000 ಪ್ರತಿ ತಿಂಗಳಾಗ್ತದೆ. ರೈಟ್ ಥಾಟ್ಸ್. ರಾಂಗ್ ಥಾಟ್ಸ್ ನನ್ನ ಹತ್ರ ಆಗೋದಿಲ್ಲ ಅಂತ ಹೇಳಿಕ್ಬೇಡಿ. ರೀಡ್ ಬುಕ್ಸ್ಗಳನ್ನ ಓದಿ, ಎಲ್ಲೆಲ್ಲಿ ಅವಕಾಶ ಸಿಗ್ತದೋ ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಓದಿ. ಆ್ಯಂಡ್ ಲಿಸನ್ ಆಡಿಯೋಸ್. ಫ್ರೀ ಇದ್ದಾಗ ಯಾವುದ್ಯಾವುದೋ ನೋಡ್ಲಿಕ್ಕೆ ಹೋಗ್ಬೇಡಿ. ಏನೇನೋ ನೋಡ್ತೀವಿ, ಒಂದ್ಸಲ ಹೋಗಿ ಎಲ್ಲ ನೋಡ್ತಾರೆ. 1 ಗಂಟೆ 2 ಗಂಟೆ 3 ಗಂಟೆ 5 ಗಂಟೆ ಒಳಗೆ ಇರ್ತಾರೆ.
ಲಿಸನ್, ರೈಟ್ ಆಡಿಯೋಸ್, ರೈಟ್ ವಿಡಿಯೋಸ್. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಕಾದಷ್ಟು ನಿಮ್ಗೆ RVC ಚಾನಲ್ ಹೋಗಿ ಸಕ್ಸಸ್ ಸ್ಟೋರಿ ಕೇಳಿ. ಒಂದೇ ಒಂದು ಹೇಳ್ತೀನಿ ಕೇಳಿ, RVC ಚಾನಲ್ ಓಪನ್ ಮಾಡಿ, ದಿನಕ್ಕೆ ಒಂದು ಸಕ್ಸಸ್ ಸ್ಟೋರಿ ಕೇಳಿ. 6 ತಿಂಗಳಲ್ಲಿ ನೋಡಿ ಬೇಕಾದ್ರೆ ಏನಾಗ್ತಿರಂತ, ಬರೀ 6 ಮಂತ್. ಯಾಕೆಂದ್ರೆ ಅವರ ಒಂದು ಸಕ್ಸಸ್ ಹೇಗಾಗಿದ್ದಾರೆ ಅದನ್ನ ಅವ್ರು ಹೇಳ್ತಾ ಹೋಗ್ತಾ ಇರ್ತಾರೆ. ತಿಂಗಳಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಆಯಿತು, ಏನು ಫೇಸ್ ಮಾಡಿದ್ದಾರೆ, ಅದು ಅವರದ RVC ಚಾನಲ್ನಲ್ಲಿ DXN ಸಕ್ಸಸ್ ಸ್ಟೋರಿ ಅಂತ ಹಾಕಿ ನಿಮಗೆ ನೋಡಿ, ಸಾವಿರಾರು ಇದೆ, ಸಾವಿರಾರು ಲಿಸನ್ ಆಡಿಯೋಸ್, ಅದನ್ನು ನೋಡಿ ಕೇಳಿ. ಅಟೆಂಡ್ ಆಲ್ ಫಂಕ್ಷನ್ಸ್ ಬಿಡಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು, ನಿಮ್ಮ ಆಫೀಸ್ ಎಲ್ಲಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇದೇ ಫಂಕ್ಷನ್. ಈಗ ಬೆಳಿಗ್ಗೆ ಬಂದಿದ್ರಲ್ಲ, ನೀವು ಕುತ್ಕೊಂಡಿದ್ರೆ ಆಫೀಸಲ್ಲಿ, ಇದು ನಿಮ್ಮ ಫಂಕ್ಷನ್. ಇಲ್ಲಿ ಬರ್ಬೇಕು ನೀವು. ಯಾಕೆಂದ್ರೆ ಬೇರೆ ನಿಮ್ದು ಎಲ್ಲಿ ಆಫೀಸ್ ಇರ್ಲಿಲ್ಲ, ಇಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗ್ತದೆ, ಓ ನಮ್ಮ ಆಫೀಸ್ ಈ ಥರ ಇದೆ, ಈ ಥರ ಇದೆ. ಇಟ್ ಈಸ್ ಯುವರ್ ಆಫೀಸ್. ದಿನ ವೀಕ್ಲಿ ಮೀಟಿಂಗ್ ಯುವರ್ ಆಫೀಸ್, ಮಂತ್ಲಿ ಮೀಟಿಂಗ್ ಯುವರ್ ಆಫೀಸ್. ತಪ್ಪಿಸ್ಬಾರ್ದು. ರೆಗ್ಯುಲರ್ ನೀವು ಬಂದರೆ ನಿಮ್ಮ ಟೀಮ್ನವ್ರು ಬರ್ತಾರೆ, ನೀವು ಬರಲಿಲ್ಲ ಅವರು ಬರಲಿಲ್ಲ. ಸಿಂಪಲ್. ಕಲ್ಲಿಗೆ ಸುಂದರ ಆಕಾರ ಬರಬೇಕಾದ್ರೆ ಉಳಿಯ ಪೆಟ್ಟು ಬೀಳಲೇಬೇಕು. ಗೊತ್ತುಂಟ ಈ ಕತೆ ನಿಮಗೆ? ಒಂದ್ಸಲ ಒಬ್ರು ದೇವಸ್ಥಾನ ಕಟ್ಟಲಿಕ್ಕೆ ಹೊರಟ್ರಂತೆ, ದೊಡ್ಡ ದೇವಸ್ಥಾನ. ಅವರು ಆವಾಗ ಕಲ್ಲೆಲ್ಲ ಹುಡುಕ್ಬೇಕಲ್ಲ, ಒಂದು ಕಲ್ಲು ಹೇಳ್ತಂತೆ, ನನ್ನನ್ನು ಮುಟ್ಲೇಬೇಡ, ಜಾಗ್ರತೆ, ನಾನು ಬಂಡೆ ಕಲ್ಲಿದ್ದೀನಿ, ನನಗೆ ಯಾಕೆ. ಅವನು ಆ ಕಲ್ಲು ಅಲ್ಲೇ ಬಿಟ್ಟ. ನೆಕ್ಸ್ಟ್ ಇನ್ನೊಂದು ಕಲ್ಲು ಹೇಳ್ತಾರೆ, ಜಾಸ್ತಿ ಹೊಡಿಬೇಡ, ಅದ್ರ ದೇವಸ್ಥಾನ ಕಟ್ಟಬೇಕಂತಿದೆಯಲ್ಲ, 4 ಪೆಟ್ಟು ಹಾಕು ಅಂತ. ಅವನಿಗೆ 4 ಪೆಟ್ಟು ಆ ಕಡೆ ಈ ಕಡೆ ಹಾಕಿ 4 ಮತ್ತು ಒಂದು ಚಪ್ಪಡಿ ಮಾಡಿದಂತೆ, ಅದು ತಗೊಂಡೋಗಿ ಆ ಎದುರುಗಡೆ ಇದೆಯಲ್ಲ ದೇವಸ್ಥಾನದ ಎದುರುಗಡೆ ಚಪ್ಪಡಿ ಎಲ್ಲ ಅಲ್ಲಿ ಹಾಕಿದ. ನೆಕ್ಸ್ಟ್ ಇನ್ನೊಂದು ಕಲ್ಲು ಹೇಳ್ತಂತೆ, ಜಾಸ್ತಿ ಸ್ವಲ್ಪ ಹೊಡಿ, ಸ್ವಲ್ಪ ಹೊಡಿ. ಓಕೆ, ಸ್ವಲ್ಪ ಹೊಡೆದ್ಬಿಟ್ಟು ಅವನು ಕಂಬ ಮಾಡಿದ, ದೇವಸ್ಥಾನಕ್ಕೆಲ್ಲ ಪಿಲ್ಲರ್ಗಳಿಲ್ಲ ನೋಡಿ, ಅದು ಆ ಕಲ್ಲಾಯ್ತು. ಇನ್ನು ನೆಕ್ಸ್ಟ್ ಕಲ್ಲು ಆ ಮೇಲ್ಗಡೆ ಎಲ್ಲ ಡಿಸೈನ್ ಮಾಡಬೇಕಲ್ಲ, ಅವನು ಹೇಳ್ದ, ಜಾಸ್ತಿ ಅಂತ ಹೇಳಿದ್ರೆ ಒಂದು 6 ತಿಂಗಳು ಹೊಡಿ, ಅದ ಮೇಲೆ ಹೊಡಿಬೇಡ ಅಂತ. 6 ತಿಂಗಳು ತೊಳ್ಕೊಳ್ತೀನಿ ಮಾರೆ, ಮತ್ತೆ ಆಗೋದಿಲ್ಲ 6 ತಿಂಗಳು. ಅದಕ್ಕೆಲ್ಲ ಡಿಸೈನ್ ಎಲ್ಲ ಆಯ್ತು. ಲಾಸ್ಟ್ ಕಲ್ಲು ಹೇಳ್ತಾನೆ, ಒಂದ್ಸಲ ಹೊಡಿಲಿಕ್ಕೆ ಶುರು ಮಾಡಿದ್ರೆ ನಿನ್ನ ಕೆಲಸ ಆಗೋ ತನಕ ಹೊಡೆದೇ ಬಿಡು, ಮತ್ತೆ ಹೊಡಿಬೇಡ ಅಂತ. ಇದು ಯಾವ ಕಲ್ಲು? ದೇವರ ಮೂರ್ತಿ. ಮೂರ್ತಿ, ದೇವರ ಮೂರ್ತಿ. ದೇವರ ಮೂರ್ತಿ, ಶ್ರೀಧರ್ ಮೂರ್ತಿ, ದೇವರ ಮೂರ್ತಿ. ನೋಡಿದ್ರ? ಅದು ಹೊಡೆದು ದೇವಸ್ಥಾನದ ಒಳಗಡೆ ಅದನ್ನ ದಿನಾ ಪೂಜೆ ಮಾಡ್ತಾರೆ. ಆದ್ರೆ ಫಸ್ಟ್ ಒಂದು ಕಲ್ಲು ಹೇಳ್ತಲ್ಲ, ಏನು ಕಲ್ಲು ಅದು, ಒಂದು ಮುಟ್ಲೇಬೇಡಿ ಅಂತ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜನ, ಕೆಲವರು ಟೈಮ್ ಅಲ್ಲಿ ಪೂಜಾರಿ ಎಲ್ಲ ಇರುವುದಿಲ್ಲ ಅಂತೆ, ತೆಂಗಿನಕಾಯಿ ತರ್ತಾರೆ, ಆ ಕಲ್ಲಿಗೆ ಹೊಡೆದು ಆ ಕಲ್ಲಿಗೆ ಯಾವಾಗ್ಲೂ ಪೆಟ್ಟು ತುಂಬ ಲೈಫ್ ಲಾಂಗ್ ಅದು ಇರೋ ತನಕ ಪೆಟ್ಟು ತಿನ್ಬೇಕಾಗಿದೆ. ಅದು ಆ ಕಲ್ಲು. ಸೊ ಕಲ್ಲಿಗೆ ಸುಂದರ ಆಕಾರ ಬರಬೇಕಾದ್ರೆ ಉಳಿಯ ಪೆಟ್ಟು ಬೀಳಲೇಬೇಕು, ಆವಾಗಲೇ ಅದು ಮೂರ್ತಿ ಆಗುತ್ತೆ. ಬದುಕು ಸುಂದರ ಆಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ನಮ್ಮ ಮೇಡಮ್ ಹೇಳ್ತಾ ಇರ್ತಾರೆ ಯಾವಾಗಲೂ, ಸರ್ ಧಾರವಾಡದಲ್ಲಿ ಮಳೆ ಸರ್, ಮಳೆಯಲ್ಲೇ ಒದ್ದೆ ಆಯ್ತು ಸರ್, ಮಳೆಯಲ್ಲೇ ಪ್ರಾಡಕ್ಟ್ ಎಲ್ಲ ಆಚೆ ಈಚೆ ಆಯ್ತು ಸರ್. ಹ್ಯಾಟ್ಸ್ ಅಪ್ ಮೇಡಮ್, ಯು ಆರ್ ಗೋಯಿಂಗ್ ಟು ಸಕ್ಸಸ್, ಗ್ಯಾರಂಟಿ. ಇದನ್ನು ಬರೆದಿಟ್ಕೊಳ್ಳಿ. ಕಷ್ಟ ಪಡದೆ ಸುಖ ಸಿಗ್ತದೆ ಅಂತ ಹೇಳಿದ್ರೆ ಅದು ಕನಸು. ಯು ಹ್ಯಾವ್ ಟು, there is no shortcut, I will tell you. You have to show the plan, you have to face the problem, you have to face the difficulty. Then only ನಿಮಗೆ ನಾವು ನೋಡಿ, ಇವತ್ತು ನಾವು ಫ್ರೀಡಮ್ ಇದೀವಲ್ಲ, ನೋ ವರ್ಕ್, ಓನ್ಲಿ ಇದು ಮೀಟಿಂಗ್ ಮಾಡ್ತೀವಿ ಅಷ್ಟೆ, ಏನು ಹಾರ್ಡ್ ವರ್ಕ್ ಮಾಡ್ಬೇಕಂತ ಏನಿಲ್ಲ ಅಂತ ಒಂದು ಲೆವೆಲ್ಗೆ ಬಂದು ಆ ರೀತಿ ಬಿಸ್ನೆಸ್ ಇದು. ನಿಮಗೆ ಕೆಲಸ ಮಾಡಲೇಬೇಕು. ಜಸ್ಟ್ 2 to 5 years ನಾನು ಹೇಳಿದಾಗೆ ಫಾಲೋ ಮಾಡಿ, ನೀವು ನೋಡಿ ನಿಮ್ಮ ಜೀವನ ಹೇಗೆ ಆಗ್ತದೆ ಅಂತ. DXN ಲೈಫ್ ಯಾವ ರೀತಿ ಇರ್ತದೆ, ಎಂಜಾಯ್ಮೆಂಟ್, ರಿವಾರ್ಡ್ಸ್ ಉಂಟಲ್ಲ ಅದು ಹೇಳಿ. ಈಗ ನೀಲೇಶ್ ಅವ್ರದ್ದು ಕೇಳಿ ನೋಡಿ ಯಾವ ರೀತಿ ರಿವಾರ್ಡ್ಸ್ ಇದೆ ಅಂತ. ಯಾರು ರೆಡ್ಮಿ ಅವರು ಭಾರಿ ಓಡ್ತಾ ಇದ್ದಾರೆ ನೋಡಿ, ಇದರಲ್ಲಿ ಗೆರೆ ಹಾಕ್ತಾ ಇದ್ದಾರೆ. ರೆಡ್ಮಿ ಹೇಗಿರ್ತದೆ, ಅಲ್ಲಿಯ ಲೈಫ್ ಸ್ಟೈಲ್ ಹೇಗಿದೆ, ಅದಂದ್ರೆ ನಿಮ್ಗೆ ಅದು ಅದು ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಸೊ ಹಾಗಾಗಿ ನಾನು ಹೇಳೋದು, ಸೊ ಯು ಹ್ಯಾವ್ ಟು ಶೋ ದ ಪ್ಲಾನ್, ಯು ಹ್ಯಾವ್ ಟು ಡೆಮಾನ್ಸ್ಟ್ರೇಷನ್ ಮಾಡ್ಬೇಕು. ನೀವು ಸ್ಪೀಚ್ ಒಂದು ದಿವಸ ಮಾಡಲೇಬೇಕು. ಅದಕ್ಕೋಸ್ಕರ ಈ ತರ ಪ್ರೋಗ್ರಾಮ್ಗಳು. ಪೆಟ್ಟು ಬೀಳಲಿಲ್ಲ, ಸಾಕಾಗ್ಲಿಲ್ವೇನೋ, ಹೋಗ್ತಾ ಇಲ್ಲ ಮುಂದಕ್ಕೆ. ಓಕೆ. ಶ್ರೀಕೃಷ್ಣ ಪರಮಾತ್ಮ, ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ. ಏನ್ ಮಾಡ್ತೀರಿ ಅದನ್ನ ಪ್ರಾಮಾಣಿಕವಾಗಿ ಮಾಡ್ಬೇಕು. ಏನೋ ಅಪ್ಲೈನ್ ಹೇಳಿದ್ದಾರೆ, ಕಂಪನಿಗೆ ಹೇಳಿದ್ದಾರೆ, ಅಥವಾ ನಿಮ್ಗೆ PV ಆಗ್ತದೆ, ಆ ರೀತಿಯಲ್ಲಿ ಮಾಡಬಾರ್ದು.
ಪ್ರಾಮಾಣಿಕವಾಗಿ ಮಾಡಿ, ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ, ಪ್ರತಿಫಲವನ್ನು ನನಗೆ ಬಿಡಿ ಅಂತ. ಈಗ ನೀವು ಟ್ರೈ ಮಾಡಿದ್ರಿ, ಜಾಯಿನ್ ಮಾಡಿದ್ರಿ, 1000 PV ಮಾಡಿದ್ರಿ, ಹಾಗೆ ಅವನ್ ಕ್ರೌನ್ ಅಂಬಾಸಿಡರ್ ಆಗೋದು ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಕೆಲಸವನ್ನೇ ನಾವು ಮಾಡಲಿಲ್ಲ ಅಂದರೆ, ಅದನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಹೇಳ್ಕೊಡ್ಲಿಲ್ಲ ಅಂದರೆ ಅದು ನಮ್ಮ ತಪ್ಪು. ಅದರಿಂದ ಭಗವಾನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕೆಲಸ ಏನು, ಪ್ಲಾನ್ ಕೊಡಬೇಕು, ಅವರಿಗೆ ಏನು ವಿಷಯ ತಿಳಿಸ್ಬೇಕು, ಮೀಟಿಂಗ್ ಅಟೆಂಡ್ ಮಾಡೋದು ಹೇಗೆ ಅಂತ ಹೇಳಬೇಕು, ಬೋನಸ್ ಹೇಗೆ ಬರ್ತದೆ ಅಂತ ಹೇಳಬೇಕು, www.dxn2e.com ಅಂದರೆ dxnasia.com ಹೇಗಿದೆ, DXN ಆ್ಯಪ್ ಹೇಗಿದೆ, ಇದನ್ನೆಲ್ಲ ನಾವು ತಿಳಿಸ್ಕೊಡ್ಬೇಕಾಗಿ. ಅದು ಕೆಲಸ ನಮ್ಮ. ಅದನ್ನೆಲ್ಲ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ ಬೋನಸ್ ಅಂತೂ ಗ್ಯಾರಂಟಿ 10ನೇ ತಾರೀಕು ಎಷ್ಟು ಬೇಕೋ ಅಷ್ಟು ಬರ್ತದೆ ನೋಡಿ. ಸರ್ವಜ್ಞ ಎಂಬುವನು ಗರ್ವದಿಂದ ಆದವನಲ್ಲ, ಎಲ್ಲರಿಂದ ಒಂದೊಂದು. ಆಗ್ಲೇ ಹೇಳಿದ್ದಾರೆ ಸೇಮ್, ಪುನಃ ಅದು ಇನ್ನು ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಹೇಳಿದ್ದಾರೆ. ಸರ್ವಜ್ಞ ಇದಾನಲ್ಲ ಅವನು ಗರ್ವದಿಂದ ದೊಡ್ಡವನಾದವನಲ್ಲ. ಎಲ್ಲರಿಂದ ಕಲಿತು ಈಗ ನೀವು ಎಲ್ಲ ಕಲಿತು ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಡರ್ ಆಗ್ತೀರಿ. ಬಟ್ ಅದನ್ನ ನೀವು ಕಲೀಲಿಕ್ಕೆ ರೆಡಿ ಇರಬೇಕಷ್ಟೇ. ನೀವು ಯಶಸ್ಸನ್ನು ಪಡೆಯಲು ದೃಢ ಪ್ರಯತ್ನ ಬೇಕು, ದೃಢವಾದ ಪ್ರಯತ್ನ ಬೇಕು. ಸುಮ್ಮನೆ ಆಗೋದಿಲ್ಲ, ಕಾಟಾಚಾರ ಆಗೋದಿಲ್ಲ. ಅದಕ್ಕೆ ನೀವು ಶತಸಿದ್ಧ, ಎಸ್ ನಾನು ಮಾಡೇ ಮಾಡ್ತೀನಿ, ದ ಕಮಿಟ್ಮೆಂಟ್, ದ ಗೋಲ್, ದ ಆಟಿಟ್ಯೂಡ್, ಅದು ಆ ಪ್ರಯತ್ನ ದೃಢವಾಗಿರಬೇಕು. ಅಂದ್ರೆ ಅಚಲ ಆ ಥರದಲ್ಲಿರ್ಬೇಕು. ಅಪಾರ ಶಕ್ತಿ, ಅಪಾರ ಇಚ್ಛಾಶಕ್ತಿ ಇರಬೇಕು. ನಾನು ಮಾಡೇ ಮಾಡ್ತೀನಿ, ನಾನಲ್ಲದೆ ಮತ್ತಾರು ಮಾಡೋದು. ನನಗೆ ದೇವರು ಕಣ್ಣು ಕೊಟ್ಟಿದ್ದಾರೆ, ಕಿವಿ ಕೊಟ್ಟಿದ್ದಾರೆ, ಬಾಯಿ ಇದೆ, ಕಿಡ್ನಿ ಇದೆ, ಹಾರ್ಟ್ ಇದೆ, ಲಿವರ್ ಇದೆ, ಕೋಟಿಗಟ್ಟಲೆ ಆಸ್ತಿ ಇದೆ. ಸೊ ನಾನು ಮಾಡಿದೆ ಮತ್ತಾರು ನನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಉಂಟು? ನಾನು ಸಮುದ್ರವನ್ನೇ ಕುಡಿತೀನಿ ಅಲ್ಲ ನೋಡಿ, ನಾನು ಸಮುದ್ರವನ್ನೇ ಪಾನ ಮಾಡುತ್ತೇನೆ ಎಂದು ಪ್ರಯತ್ನಶೀಲನು ಹೇಳುತ್ತಾನಂತೆ. ಯಾಕೆಂದ್ರೆ ಮೂವ್ ದ ಮೌಂಟೇನ್ ಅಂತ ಹೇಳ್ತಾರೆ. ಯು ಡಿಸೈಡ್ ಯು ಕ್ಯಾನ್ ಮೂವ್ ದ ಮೌಂಟೇನ್. ಅಷ್ಟು ಪವರ್ ಇದೆ ಅಂತ. ನನ್ನ ಸಂಕಲ್ಪದ ಮುಂದೆ ಪರ್ವತಗಳೇ ಪುಡಿ ಪುಡಿ ಆಗುತ್ತದೆ ನೋಡಿ. ಸಂಕಲ್ಪ ಮಾಡಿದ್ರೆ ಅಷ್ಟು ಪವರ್ ಇದೆ. ಗೊತ್ತಿಲ್ಲ ಮನುಷ್ಯನ ಪವರ್. ಈ ಹೈಡ್ರೋಜನ್, ನೈಟ್ರೋಜನ್, ಎಲ್ಲರೋ ಯುರೇನಿಯಂ ಬಾಂಬ್ ಎಲ್ಲ ತಯಾರು ಮಾಡಿದ್ ಯಾರದು? ಮನುಷ್ಯನೇ. ಅವನಿಗೆ ಗೊತ್ತಿದೆ ಅವನ ಪವರ್ ಎಷ್ಟು ಅಂತ. ಅದನ್ನು ಫೈಂಡ್ ಔಟ್. ನನ್ನ ಸಂಕಲ್ಪದ ಮುಂದೆ ಪರ್ವತಗಳೇ ಪುಡಿ ಪುಡಿ ಆಗುತ್ತದೆ ಅಂತಾನವನು. ಇಂಥ ಶಕ್ತಿಯನ್ನು, ಛಾತಿಯನ್ನು ಪಡೆಯಿರಿ, ಕಷ್ಟಪಟ್ಟು ದುಡಿಯಿರಿ. ನೀವು ಗುರಿ ಸೇರೋದು 100ಕ್ಕೆ 100 ಗ್ಯಾರಂಟಿ, 100ಕ್ಕೆ 100 ಗ್ಯಾರಂಟಿ. ಇಷ್ಟು 32ನೇ ವಯಸ್ಸಿನಲ್ಲಿ ಅಮೆರಿಕದಲ್ಲಿ ಹೋಗಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿದಾಗ ಅಲ್ಲಿ ಏನು ಘಟಾನುಘಟಿಗಳೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆದ್ರಂತ. ಎಷ್ಟು ಏಜ್ ಅವರಿಗಾಗ ಜಸ್ಟ್ ಇಮ್ಯಾಜಿನ್ ಮಾಡಿ. ಎಂಥ ಒಂದು ಶಕ್ತಿ, ಎಂಥ ಒಂದು ಪಾಸಿಟಿವ್ ಪವರ್. ಸೊ ಅದರಿಂದ ನಮ್ಮ ಹತ್ರ ಅದು ಉಂಟು, ಒಳಗಡೆ ಇದೆ, ಅದು ಹೊರಗಡೆ ಬರಬೇಕು. ಸೊ ಅದರಿಂದ ಅದನ್ನ ನೀವು ಸಾಧ್ಯ ಉಂಟು. ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮ್ಮ ಭಯಗಳನ್ನು ಎದುರಿಸಲು, ಅವುಗಳನ್ನು ನಿಭಾಯಿಸಲು, ಅವುಗಳನ್ನು ನಿವಾರಿಸಲು ಮತ್ತು ನಿಮ್ಮೊಳಗೆ ವಾಸಿಸುವ ವಿಜೇತರನ್ನು ಹೊರತರಲು ಅವಕಾಶ ನೀಡುತ್ತದೆ. ನಿಮ್ಮ ಒಳಗಡೆ ಒಬ್ಬ ವಿನ್ನರ್ಸ್ ಇದ್ದಾನೆ, ಅದು ನಿಮಗೆ ಗೊತ್ತಿಲ್ಲ. ನೀವು ಅಟೆಂಡ್ ಮಾಡ್ತಾ 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 ಅವನು ಹೊರಗಡೆ ಬಂದ್ಬಿಡ್ತಾನೆ. ಅದು ಎಕ್ಸ್ಪ್ಲೋರ್ಡ್ ಆಗೋಗ್ತದಂತೆ. ಮತ್ತೆ ಒಂದು ದಿವಸ ಅಲ್ಲಿವರೆಗೆ ಹೋಗ್ಬಿಡ್ತದೆ ನೋಡಿ. ಆ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮ್ಮ ಭಯಗಳನ್ನೆಲ್ಲ, ನಿಮ್ಗೆ ಕೆಲವರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಈ ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಬರೋದಿಲ್ಲ, ಇನ್ನು ಕೆಲವರಿಗೆ ತೊದಲುತ್ತಾರೆ, ಕೆಲವರಿಗೆ ನೆನಪು ಹೋಗ್ತದೆ, ಕೆಲವ್ರ ಒಳಗಡೆ ತುಂಬಾ ಹೆದರಿಕೆ ಇರ್ತದೆ. ಅದೆಲ್ಲ ಇಲ್ಲಿ ಹೋಗ್ಬಿಡ್ತದೆ ನೋಡಿ. ಎದುರಿಸ ಅವುಗಳನ್ನು ನಿಭಾಯಿಸಲು, ಅವುಗಳನ್ನು ನಿವಾರಿಸಲು, ನಿಮ್ಮೊಳಗೆ ವಾಸಿಸುವ ವಿಜೇತರನ್ನು ಹೊರತರಲು ಅವಕಾಶ ನೀಡುತ್ತದೆ. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್. ಅದರಲ್ಲಿ ನೀವು ಬರ್ಬೇಕು. ದೂರು ನೀಡುವವರು, ಗಾಸಿಪ್ ಮಾಡೋರು ಅಥವಾ ನಕಾರಾತ್ಮಕ ವ್ಯಕ್ತಿಯೊಬ್ಬರು ನೆಟ್ವರ್ಕ್ ಮಾರ್ಕೆಟಲ್ಲಿ ಉನ್ನತ ಸ್ಥಾನಕ್ಕೆ ಏರುವುದನ್ನು ನಾನು ಎಂದಿಗೂ ನೋಡಿಲ್ಲ. ಎಷ್ಟೋ ಜನ ಇದ್ದಾರೆ, ಇದೇ ಕೆಲಸ ಅವ್ರಿಗೆ. ಸ್ಟಾಕ್ ಪಾಯಿಂಟಿಗೆ ಹೋಗೋದು, ಅಲ್ಲಿ ನೆಗೆಟಿವ್ ಮಾಡೋದು, ಕಂಪನಿ ಬಗ್ಗೆ ಮಾತಾಡೋದು, ಪ್ರಾಡಕ್ಟ್ ಬಗ್ಗೆ ಮಾತಾಡೋದು. ಆ ನೀಲೇಶಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳೋದು, ಅಥವಾ ಗಂಗಾಧರ ಏನ್ರಿ ನೀವು ಎಂತ ಅಂತ ಇದು ಮಾಡ್ತಾ ಹೋಗ್ತಾರೆ. ದೂರು ನೀಡುವುದು, ಗಾಸಿಪ್ ಮಾಡೋದು, ಸುಮ್ಮನೆ ಗಾಳಿಯಲ್ಲಿ ಹಾಕ್ಬಿಡೋದು. ಗಾಸಿಪ್ ನಕಾರಾತ್ಮಕ, ಯಾವಾಗ ನೋಡಿದ್ರು ನೆಗೆಟಿವೇ ಥಿಂಕಿಂಗ್. ಇದೆಲ್ಲ ಆಗ್ತದ ಹೋಗ್ತದೆ, ಎಷ್ಟು ಜನ ನಡೀತಾ ಹೇಳ್ತಾ 33 ವರ್ಷ ಆಯ್ತು. ನಾವು 200 ದೇಶಕ್ಕೆ ಹೋಗ್ಬಿಟ್ಟಾಗಿದೆ. ಕಂಪನಿ ಬೆಳೆದು ಹೆಮ್ಮರವಾಗಿ ನಿಂತು ಬಿಟ್ಟಿದೆ. DXN ಫ್ಯಾಕ್ಟ್ರಿ ಎಲ್ಲಾ ಕಡೆ ಓಪನ್ ಆಗಿದೆ. ಇನ್ನೂ ಅವರಿಗೆ ನೆಗೆಟಿವಿಟಿ ಹೋಗ್ಲಿಲ್ಲ. ಸೊ ದೂರು ನೀಡುವವರು, ಗಾಸಿಪ್ ಮಾಡುವವರು ಅಥವಾ ನಕಾರಾತ್ಮಕ ವ್ಯಕ್ತಿಯೊಬ್ಬರು ನೆಟ್ವರ್ಕ್ ಮಾರ್ಕೆಟ್ಲಿ ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಎಂದಿಗೂ ನೋಡಿಲ್ಲ ಅದು. ಸೊ ಸಾಧ್ಯ ಇಲ್ಲ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಎನ್ನುವುದು ಬಹಳ ಸುಲಭವಾದ ಮತ್ತು ಉತ್ತಮವಾದ ಬಿಸ್ನೆಸ್.
ತುಂಬಾ ಜನರಿಗೆ ಇದು ನಿಮ್ಗೆ ಕಷ್ಟ ಕಾಣ್ತದೆ, ಅಫ್ಕೋರ್ಸ್ ಸುಲಭ ಇಲ್ಲ, ಅದು ಹೇಳ್ತೀನಿ ಕೇಳಿ. ಬಟ್ ಅವ್ರು ಏನ್ ಹೇಳ್ತಾರೆ, ಉತ್ತಮವಾದ ಬಿಸ್ನೆಸ್ ಹೇಳ್ತಾರೆ. ಜಸ್ಟ್ 5 ವರ್ಷ ಕಷ್ಟಪಡ್ಬೇಕು, ವರ್ಕ್ ಮಾಡ್ಬೇಕು. ಇದರಿಂದ ಸಮಾಜದಲ್ಲಿ ಬಹಳಷ್ಟು ಜನ ಲಕ್ಷಾಧಿಪತಿಗಳಾಗಿದ್ದಾರೆ. 21st ಸೆಂಚುರಿಯಲ್ಲಿ ಹೈಯೆಸ್ಟ್ ಲಕ್ಷಾಧಿಪತಿ ಆಗೋದ್ರು ಯಾವುದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹುಟ್ಟು ಹಾಕಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಸರಿಯಾಗಿ ತಿಳಿದುಕೊಂಡರೆ ಮುಂದಿನ ಲಕ್ಷಾಧಿಪತಿ ನೀವೇ ಆಗುವುದರಲ್ಲಿ ಸಂಶಯವಿಲ್ಲ. ನಾನು ಹೇಳಿದಿಲ್ಲ, ಆಟಿಟ್ಯೂಡ್ ಅಂಡ್ ಡುಪ್ಲಿಕೇಶನ್ ಅರ್ಥ ಆಡ್ಕೊಳ್ಳಿ. ಇನ್ನು ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಬಂದು ಕೂತ್ಕೊಳ್ಳಿ. ಏನ್ ಸರ್ ಇದು ಸೀಕ್ರೆಟ್ ಅಂತ? ಸೀಕ್ರೆಟ್ ಏನಿಲ್ಲ. 3000 PV ಮಾಡೋದನ್ನ ಅವನಿಗೆ ಕಲಿಸಿಕೊಡೋದು ಇಂಪಾರ್ಟೆಂಟ್. ಆ ಕಲಿಸಿಕೊಡ್ಲಿಕ್ಕೆ ನಮ್ಮ ಆಟಿಟ್ಯೂಡ್ ಚೇಂಜ್ ಅದು ಇನ್ನೂ ಇಂಪಾರ್ಟೆಂಟ್. ಫಸ್ಟ್ ಇದು ಚೇಂಜ್ ಆಗ್ಬೇಕು, ಆಮೇಲೆ ಅದನ್ನು ಡುಪ್ಲಿಕೇಟ್ ಮಾಡಬೇಕು. ದಟ್ ಈಸ್ ಸಿಂಪಲ್ ಥಿಂಗ್ಸ್. ಮುಂದಿನ ಲಕ್ಷಾಧಿಪತಿ ಯಾರಾಗ್ತೀರಿ? ನೀವೇ ಮುಂದಿನ ಲಕ್ಷಾಧಿಪತಿ ಆಗ್ತೀರಿ, ಅದಕ್ಕೆ ಡೌಟೇ ಇಲ್ಲ. ರೈಟ್? ಓಕೆ. ಸೊ ಯಾರು ಇವರು? ಲೆಸ್ ಬ್ರೌನ್, ಕೋಟ್ಯಾಧಿಪತಿ ಏನ್ ಹೇಳ್ತಾರೆ ನೋಡಿ, ಜವಾಬ್ದಾರಿ ಹೊರಲು ಹಿಂದೇಟು ಹಾಕಬೇಡಿ. ರೆಸ್ಪಾನ್ಸಿಬಿಲಿಟಿ ಟೇಕ್ ಇನ್ ಯುವರ್ ಶೋಲ್ಡರ್. ಯುವರ್ ಟೀಮ್, ಯುವರ್ ಸ್ಟಾರ್ ಏಜೆಂಟ್, ಯುವರ್ ಸ್ಟಾರ್ ರೂಬಿ, ಯುವರ್ ಕನ್ಸ್ಯೂಮರ್ಸ್, ಯುವರ್ ಕಸ್ಟಮರ್ಸ್, ಇಟ್ ಈಸ್ ಆಲ್ ನಿಮ್ಮ ಜವಾಬ್ದಾರಿ. ನಮ್ಮ ಟೀಮ್ ಇಸ್ ನಮ್ಮ ಜವಾಬ್ದಾರಿ, ಅದು ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ನಮ್ಮ ಸಂಸಾರ ನಮ್ಮ ಜವಾಬ್ದಾರಿ. ಜವಾಬ್ದಾರಿ ಹೊರಲು ಹಿಂದೇಟು ಹಾಕಬೇಡಿ. ಹಾಗೆ ಮಾಡಿದರೆ ಎತ್ತರಕ್ಕೆ ಇರುವ ದೊಡ್ಡ ಅವಕಾಶ ಮಿಸ್ ಆಯ್ತು. ಅವಾಗ ನಮ್ಮ ಲೀಡರ್ ಹೇಳದ್ ನೋಡಿ, ಜಾಯಿನ್ ಮಾಡಿ ಬಿಟ್ಬಿಡ್ತಾರೆ. ಅವ್ರಿಗೆ ಏನಂತ ಬೇಕು ಅದು ಕಲಿಸಿಕೊಡೋದಿಲ್ಲ. ನಮ್ಮ ಕೆಲಸ ಆಯ್ತು, ಜಾಯಿನ್ ಮಾಡಿ ಆಗೋಯ್ತು ಅಂತ. ಯಾಕಂದ್ರೆ ಇವರೆಲ್ಲ ನೋಡಿ ನೆಟ್ವರ್ಕ್ ಕಿಂಗ್ಸ್ ಇವನು ಆಗರ್ಭ ಶ್ರೀಮಂತ ಇದ್ದಾನೆ ನೋಡಿ. ಹಾಗಾಗಿ ನಾನು ಹೇಳುದು ನಿಮಗೆ, ಎತ್ತರಕ್ಕೆ ದೊಡ್ಡ ಅವಕಾಶವನ್ನು ನಾವು ಮಿಸ್ ಮಾಡ್ಕೊಳ್ತೇವೆ. ಹಿಂದೇಟು ಹಾಕಬೇಡಿ, ಜವಾಬ್ದಾರಿ ತಗೊಳ್ಳಿ. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹೇಗೆ ತಂಡವನ್ನು ಆಕ್ಟಿವ್ ಮಾಡೋದು, ಇದು ಇನ್ನೊಂದು. ಯಾಕೆಂದ್ರೆ ಒಬ್ಬರು ಉತ್ತರ, ಒಬ್ಬರು ಪೂರ್ವ, ಒಬ್ಬರು ಪಶ್ಚಿಮ, ಒಬ್ಬರು ಇನ್ನೊಂದು ಈಸ್ಟ್, ಆ ರೀತಿಯಲ್ಲಿ ಇರ್ತಾರೆ ಲೀಡರ್ಸ್. ಬಟ್ ಅವ್ರನ್ನೆಲ್ಲ ಒಟ್ಟು ಹಾಕೋದು ಇಟ್ಸ್ ನಾಟ್ ಸೋ ಈಸಿ. ಬಟ್ ಸಿಸ್ಟಮ್ ನೋಡಿ, ಸಿಸ್ಟಮ್ ವರ್ಕ್ ಆಗಿ ಇಲ್ಲೇ ನಿಮ್ಗೆ ಟ್ವಿಸ್ಟ್ ಇರೋದು ನೋಡಿ. ಈಗ ಇಲ್ಲಿಂದ ನಮ್ಗೆ ಮಣಿಪಾಲ್ ಹೋಗ್ಬೇಕು, ಕಲ್ಸಂಕದಲ್ಲಿ ಈಗ ಏನ್ ಹಾಕಿದ್ದಾರೆ, ಸಿಗ್ನಲ್ ಹಾಕಿದ್ದಾರೆ. ಸಿಗ್ನಲ್ ಅಲ್ಲಿ ಬಂದ್ಬಿಡ್ತಾರೆ, ಒಬ್ರು DSP ಬರ್ತಾರೆ, ಸಿಗ್ನಲ್ ಇದೆ, ಅವ್ನ ಸಿಗ್ನಲ್ ಓಪನ್ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ? ಇಟ್ ಈಸ್ ಎ ಜನರಲ್ ಸಿಗ್ನಲ್ ಫಾರ್ ಆಲ್. ಒಬ್ರು ನಮ್ಮ MLA MP ಬರ್ತಾರೆ, ಅವರಿಗೇನೋ ಓಪನ್ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಅಥವಾ ಇನ್ನು ಲತಾ ಮಂಗೇಶ್ವರ್ ಅವ್ರು ಬರ್ತಾರೆ, ಸಿಂಗರ್ ಬರ್ತಾರೆ ಅಂತ ಹೇಳ್ಕೊಂಡು, ಅಥವಾ ಅವ್ರು ಬೇಡ, ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಪೈ ಅವರೇ ಬರ್ತಾರೆ, ಆಗ್ತದಾ? ಇಲ್ಲ. ಸರಿ ಅರ್ಥ ಮಾಡಿ. ಯಾಕೆಂದ್ರೆ ಸಿಗ್ನಲ್ ಇಸ್ ಸೇಮ್, ಸಿಗ್ನಲ್ ಫಾರ್ ಆಲ್, ದಟ್ ಈಸ್ ಸಿಸ್ಟಮ್. ನಿಮ್ಗೆ ಫಸ್ಟ್ ನಿಮ್ಗೆ ರೆಡ್ ಇರ್ತದೆ, ನಿಲ್ತೀರಿ, ಯೆಲ್ಲೋ ಆಗ್ತದೆ, ಓ ರೆಡಿಯಾಗಿ, ಗ್ರೀನ್ ಬರ್ತದೆ, ಹೋಗಿ. ಎಲ್ರಿಗೂ ಸೇಮ್. ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹೇಗೆ ತಂಡವನ್ನು ಆಕ್ಟಿವ್ ಮಾಡೋದು, ದಿಸ್ ಇಸ್ ದ ಥಿಂಗ್. ಇದನ್ನ ನೀವು ಜನರಿಗೆ ಪವರ್ ಆಫ್ ಡುಪ್ಲಿಕೇಶನ್ ಕಲ್ಸ್ಬಿಟ್ರೆ ಈಸಿ. ಈ ಬಿಸ್ನೆಸ್ ಈಸಿ ಇದೆ, ಬಟ್ ಅದನ್ನ ಅರ್ಥ ಆಗೋದಿಲ್ಲ ನಮ್ಗೆ. ನಮ್ದು ಎಕ್ಸ್ಪರ್ಟೈಸ್ ಯೂಸ್ ಮಾಡ್ತೀವಿ, ನಮ್ದೇ ಆದ ಒಂದು ಸಿಸ್ಟಮ್ ಅಂತ ತರ್ತೀವಿ ನಾವು. ವೀಲ್ ಚಕ್ರ ಆಲ್ರೆಡಿ ತಿರುಗ್ತಾ ಇದೆ, ಯಾಕೆ ತಲೆ ಕೆಡ್ಸ್ಕೊಳ್ತೀರಿ? ಪುನಃ ಅದನ್ನ ಹೀಗೆ ಚೌಕ ಮಾಡೋದು ಹೇಗೆ, ಉದ್ದ ಮಾಡೋದು ಹೇಗೆ, ಯಾಕೆ ಮಾಡ್ತೀರಿ? ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದು 100 ವರ್ಷ ಆಗೋಗಿದೆ ನೋಡಿ, 100 ವರ್ಷ ಆಗೋಗಿದೆ, 100 ವರ್ಷ ಜಾಸ್ತಿ ಆಯ್ತು. ಅವರೆಲ್ಲ ಸಿಸ್ಟಮ್ ಮಾಡಿ ಇಟ್ಟಿದ್ದಾರೆ, ಇದನ್ನ ಫಾಲೋ ಮಾಡಿ ನೀವು ಸಕ್ಸಸ್ ಆಗ್ತೀರ ಅಂತ ಹೇಳಿದ್ದಾರೆ. ನಮ್ಮದೊಂದು ಯಾಕೆ ಎಕ್ಸ್ಪರ್ಟೈಸ್ ಯೂಸ್ ಮಾಡ್ತೀವಿ? ಡೋಂಟ್ ಯೂಸ್ ಎಕ್ಸ್ಪರ್ಟೈಸ್ ವೋಂಟ್ ವರ್ಕ್. ಡೋಂಟ್ ಬಿಕಮ್, ನೀವು ಏನ್ ಹೇಳ್ತಾರೆ, ಕಿಂಗ್ ಮೇಕರ್ ಆಗೋಬೇಡಿ ಇಲ್ಲಿ. ದೆರ್ ಇಸ್ ನೋ, ಡಾಕ್ಟರ್ ಲಿಮ್ಮೆ ಹೇಳ್ತಾರೆ, ನನಗೆ ನೀವು ಖಾಲಿ ಬೀಳ್ಬೇಡಿ ಹೇಳ್ತಾರ. ಐ ಆಮ್ ನಾಟ್ ಎ ಗಾಡ್. ನಾನು ಇಲ್ಲ, ನಿಮ್ಮದು ಬಿಸ್ನೆಸ್ ಅಲ್ಲಿ ಇದ್ದೀರಿ ಅಷ್ಟೇ. ಡಾಕ್ಟರ್ ಲಿಮ್ ಇಸ್ ಅ ವೆರಿ ಶಾರ್ಪ್ ಮ್ಯಾನ್. ಅದಕ್ಕೋಸ್ಕರ ಅವನ ನೆಟ್ವರ್ಕ್ ಮಾರ್ಕೆಟ್ ಹೇಗೆ ತಂಡವನ್ನು ಆಕ್ಟಿವ್ ಮಾಡೋದು ಅದು ನಾವು ಕಲ್ತ್ಕೋಬೇಕು. ನಮ್ಮ ಟೀಮ್, ನಾವು ಯು ಆರ್ ಎ ಪಾರ್ಟ್ನರ್. ನನಗೂ ನಿಮ್ಗೆ ಏನು ಡಿಫ್ರೆನ್ಸ್ ಇಲ್ಲ. ನನಗಿಂತ ಜಾಸ್ತಿ ಇನ್ಕಮ್ ನೀವು ಇದರಲ್ಲಿ ತಗೋಬಹುದು. ಯು ಆರ್ ಎ ಪಾರ್ಟ್ನರ್, ಯು ಆರ್ ನಾಟ್ ಎ ಮೆಂಬರ್, ಯು ಆರ್ ನಾಟ್ ಎ ಡಿಸ್ಟ್ರಿಬ್ಯೂಟರ್, ಯು ಆರ್ ಪಾರ್ಟ್ನರ್ ಆಫ್ ದ ಕಂಪನಿ. ದ ಪವರ್ ಆಫ್ ಡುಪ್ಲಿಕೇಶನ್ ನಾವು ಫಾಲೋ ಮಾಡಲಿಲ್ಲ, ನಾವು ಹಿಂದೆ ಬಿದ್ದಿದ್ದೀವಿ ಅಷ್ಟೇ. ಸೊ ನಿಮ್ಗೆ ಯಾರಿಗೆಲ್ಲ ಇದರ ಡುಪ್ಲಿಕೇಶನ್ ಮಾಡ್ಲಿಕ್ಕೆ ಇನ್ನೂ ಅರ್ಥ ಆಗ್ಲಿಲ್ಲ, ಬಂದು ಕೇಳ್ಬೋದು. ಪುನಃ ಗೆರೆ ಹಾಕ್ತಾರೆ, ಏನ್ ಮಾಡೋದು, ಎಷ್ಟು ಪೇಷನ್ಸ್ ತಗೊಳ್ಳೋದು? ಯಾರು ಗೆರೆ ಹಾಕಿದ್ದಾರೆ ಈ ಸಲ? ಪುನಃ ಗೆರೆ ಹಾಕಿದ್ರೆ ಇಲ್ಲಿ ನನಗೆ ಡಿಸ್ಟರ್ಬೆನ್ಸ್ ಇದೆ. ಕ್ಲಿಯರ್ ಆಲ್ ಡ್ರಾಯಿಂಗ್ಸ್. ಓಕೆ, ಎಷ್ಟಾಯ್ತು? ಟೈಮ್ ಆಯ್ತಲ್ಲ ಅಶೋಕ್? ನಾನು ಇದು 8 ಗಂಟೆ ಆಯ್ತು. 8 ಗಂಟೆ ಆಯ್ತು. ಓಕೆ, ಥ್ಯಾಂಕ್ ಯು, ಬಂದ್ಬಿಡ್ತು. ಥ್ಯಾಂಕ್ ಯು ವೆರಿ ಮಚ್. ಏನಕ್ಕಾದ್ರೂ ಡೌಟ್ ಇದ್ರೆ, ಯಾರಿಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಗೆ ಕೇಳ್ಬೋದು.
ಯಾಕೆಂದ್ರೆ 4 pillars ಆಫ್ ಪಾರ್ಟ್ನರ್ಶಿಪ್ 4 ಚಾಪ್ಟರ್ ಇದೆಯಲ್ಲ, ಬಿಗ್ ಚಾಪ್ಟರ್ ಇದು. ಈ ಚಾಪ್ಟರ್ನ ಸರಿಯಾಗಿ ಅರ್ಥ ಮಾಡಿದ್ರೆ, ಯಾಕೆಂದ್ರೆ ಬೇಸಿಕ್ ಸ್ಟೆಪ್ 6 ಸ್ಟೆಪ್ ಇರ್ತದೆ, ಅದರ ನಂತರ 4 pillars ಆಫ್ ನೆಕ್ಸ್ಟ್ ಇಸ್ ದ ಕೋರ್. ಕೋರ್ ಇಸ್ ದ ಫೈನಲ್. ಅಗರ್ ಚಾಹಿಯೆ ಮೋರ್ ಬನ್ ಜಾಯಿಯೆ ಕೋರ್. ನೀವು ಕೋರ್ ಆದ್ರೆ ಆಯ್ತು. ಕೋರ್ ಪಾರ್ಟ್ ಅನ್ನು ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಈಗ 63ಕ್ಕೆ ಬಂದಿದ್ದೀರಿ, ಏರಿಕೆ ಆಗ್ತಾ ಇದೆ. ಕಂಗ್ರಾಚುಲೇಷನ್ ಆಲ್ ದ ಲೀಡರ್ಸ್. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಆದಷ್ಟು ಬೇಗ ಫಸ್ಟ್ ವೀಕಲ್ಲಿ 3000 PB ಮಾಡೋದು ಮರಿಬೇಡಿ. ಫಸ್ಟ್ ಡೇ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ನೀವು ಈಗ ನಿಮ್ಮ ಲಿಸ್ಟ್ ಈಗ ನೆಕ್ಸ್ಟ್ 10ನೇ ತಾರೀಕು ಒಳಗಡೆ ಲಿಸ್ಟ್ ಹಾಕ್ಬಿಡ್ತೀವಿ. ಅದರಲ್ಲಿ ತಮ್ಮ ಲೀಡರ್ಸ್ ಹೆಸರು ಫಸ್ಟ್ ಬರ್ಬೇಕು ನೋಡಿ. ಎಲ್ಲ 3,000 PB ಆಗಿರ್ಬೇಕು. ಸೊ ಅದನ್ನ ಫಸ್ಟ್ ಡುಪ್ಲಿಕೇಶನ್ ಮತ್ತೆ ನಮ್ಮ ಟೀಮಿಗೆ ಅದನ್ನ ಡುಪ್ಲಿಕೇಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು, Thank you, sir. ಅರ್ಥ ಆಗ್ಲಿಲ್ಲ ಆದ್ರೆ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆ ರೀತಿಯಲ್ಲಿ 4 pillars ಆಫ್ ಅದರ ಬಗ್ಗೆ ಹೇಳಿದ್ರಿ ಸರ್. ಯಾಕಂದ್ರೆ ಅದನ್ನು ಸರಿಯಾಗಿ ನೀವು ಹೇಳಿದಾಗೆ 4 ಪಿಲ್ಲರ್ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು DX ನಲ್ಲಿ ಮುಂದುವರಿದು ನಮ್ಮ ಅನಿಸಿಕೆ. ಅಂದ್ರೆ ನಮ್ಗೆ ಕರೆಕ್ಟ್ ಆದ ಒಂದು ನಿಖರತೆ ಇರುವುದಿಲ್ಲ ಸರ್, ಮತ್ತೆ ಸ್ಪಷ್ಟತೆ ಇರುವುದಿಲ್ಲ. ಅದು ಎರಡು ಮೊದಲು ಬರ್ಬೇಕು ಸರ್. ಅದನ್ನು ಅದು ಬಂದಾಗ ಮಾತ್ರ ನಾವು ಮುಂದೆ ಹೋಗ್ಬೋದು ಸರ್. ಹೋಗ್ಲಿಕ್ಕೆ ಈಸಿ Okay, ಆಗ್ತದೆ. ಅಂದ್ರೆ ರೋಡ್ ಕ್ಲಿಯರ್ ಇರ್ಬೇಕಲ್ಲ. ನಮ್ಗೆ ರೋಡ್ ಹೋಗ್ಲುವುದು ಯಾವ ರೋಡಲ್ಲಿ ಹೋಗ್ತಾ ಇದೀವಿ, ರೋಡ್ ಕ್ಲಿಯರ್. ದಟ್ ಲೈಕ್ ಹಾಗೆ ಎಲ್ಲಿಗೆ ಹೋಗ್ತಾ ಇದೀವಿ ಅದು ನಮ್ಮ ನಿಖರತೆ ಇರಬೇಕು. ಸೊ ಆಗ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ರೀಚ್ ಆಗ್ತೇವೆ. ನೀವು ಹೇಳಿದಾಗೆ ಆ ಒಂದು 6 ಸಬ್ಜೆಕ್ಟ್ ಅನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ 6 ಬುಕ್ ಅನ್ನು ಪ್ರತಿಯೊಬ್ಬರಿಗೆ ನಾವು ಇದರಿಂದ ನಾವು ಡುಪ್ಲಿಕೇಶನ್ ಮಾಡೋದಿಲ್ಲ ಸರ್. ಹಾಗಾಗಿ ನಮ್ಗೆ ಮುಂಚೆ ಸಮಸ್ಯೆ ಆಗಿತ್ತು. ಈಗ ನೀವು ಒಳ್ಳೆ ಡುಪ್ಲಿಕೇಶನ್ ಹೇಳಿದ್ರಿ. 6 ಬುಕ್ ಅನ್ನೇ ಬಂದವರಿಗೆ ಇದನ್ನೇ ಅದನ್ನೇ ನಾವು ಹೇಳುದು. ಇಲ್ಲಿ ನೋಡಿ, ಇಲ್ಲಿ ಬುಕ್ ತಂದು ಇಟ್ಟಿದ್ದೀನಿ. ನಾವು ಫಸ್ಟ್ ನಾವು ಮಾಡ್ಬೇಕು ನೋಡಿ. ಇದನ್ನ ಫಸ್ಟ್ ಡುಪ್ಲಿಕೇಟ್ ಮಾಡ್ಬೇಕಾದ್ರೆ ನಾವು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಇದನ್ನ ಇಟ್ಕೊಂಡು ಹೋಗ್ಬೇಕು. ನೀವು ಇದನ್ನೇ ಜನರಿಗೆ ಹೇಳ್ಬೇಕು ನೋಡಿ. ನಾನು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಕಂಪನಿ ಪ್ರೊಫೈಲ್. ನೀವು ಜಾಸ್ತಿ ಹೇಳಿಕ್ ಹೋಗ್ಬಿಡಿ, ಇದನ್ನ ತೋರಿಸ್ಬಿಡಿ. ಇದರಲ್ಲಿ ಕಂಪನಿ ಬಗ್ಗೆ ಎಲ್ಲಾ ಡೀಟೇಲ್ ಇದೆ, ಇದನ್ನ ಓದ್ಕೊಳ್ಳಿ ಅಂತ ಹೇಳಿ. ಜನ ಸೀರಿಯಸ್ ಇದ್ದವರು ಅದನ್ನ ಓದ್ತಾರೆ. ಎರಡನೇದಾಗಿ ನೀವು ಏನ್ ಮಾಡ್ಬೇಕು ನೋಡಿ, ಇದರಲ್ಲಿ ಬಿಯೋಮ್ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಿಯೋಮ್ ಅನ್ನು ಓದಿ ಅಂತ ಹೇಳ್ಬೇಕು. ಆಮೇಲೆ ಮಾರ್ಕೆಟಿಂಗ್ ಬಗ್ಗೆ ಮಾರ್ಕೆಟಿಂಗ್ ಬುಕ್ ಇದೆ. ಆಮೇಲೆ ಕೋಡ್ ಆಫ್ ಎಥಿಕ್ಸ್ ಬುಕ್ ಇದೆ. ಆಮೇಲೆ ಎನ್ ಡಿ ಟಿ ಬುಕ್ ಇದೆ ನೋಡಿ. NDT ಬುಕ್ ಇದೆ. ಎಲ್ಲ ಈ 6 ಪುಸ್ತಕಗಳನ್ನ ನಿಮ್ಮನ್ನ ಇಟ್ಕೊಂಡು ನಾನು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಈ ಬುಕ್ಗಳಂತ ಹೇಳ್ತಾ ಹೋಗಿ. ಈ ಬುಕ್ಕಿಂದ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ. ಹೌದಾ, ನೋಡಿ ಹೇಳುದು ಅಂತ ಹೇಳಿ, ನೋಡಿ ಹೇಳ್ಬೋದು ಅಂತ ಹೇಳಿ. ಅವಾಗ ಅವ್ರೇನ್ ಮಾಡ್ತಾರೆ, ನೋಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸ್ವಲ್ಪ ತಲೆ ಯೂಸ್ ಮಾಡ್ಬೇಕು ಇದರಲ್ಲಿ. ತಲೆನೇ ಯೂಸ್ ಮಾಡಲಿಲ್ಲ, ನಮ್ಮಷ್ಟಕ್ಕೆ ನಾವು ಎಕ್ಸ್ಪರ್ಟ್ ಗಂಟೆಗಟ್ಟಲೆ ಹೇಳ್ತಾ ಹೋದ್ರೆ ಅದು ಡುಪ್ಲಿಕೇಟ್ ಆಗೋದಿಲ್ಲ. ಸೊ ಈಗ ನೋಡಿ ಡುಪ್ಲಿಕೇಟ್ ಕರೆಕ್ಟ್ ಆಗ್ತದೆ. ಈಗ 60 ನೋಡಿ. ಈಗ ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ 100 ರೀಚ್ ಆಗ್ಬಿಡ್ತಾರೆ. ಸೊ ಆ ರೀತಿಯಲ್ಲಿ ಎಲ್ರಿಗೂ ಟಾರ್ಗೆಟ್ ಇದೆ. ಓಕೆ ಓಕೆ ಸರ್. ಓಕೆ ಅದೇ ನೀವು ಹೇಳಿದಾಗೆ ಸರ್. ಫಸ್ಟ್ ನಾವೊಂದು ಲೀಸ್ಟ್ ಬುಕ್ ಮತ್ತೆ ಡ್ರೀಮ್ ಬುಕ್ ಇನ್ನೊಂದ್ಸಲ ನಾವು ತೋರಿಸ್ಲೇಬೇಕು ಸರ್. ಅದು ವಿಡಿಯೋ ಓಪನ್ ಮಾಡಿ, ಆಗ ಮಾತ್ರ ನಮ್ಗೆ ವರ್ಕ್ ಆಗ್ತದೆ. ಯಾಕಂದ್ರೆ ನಾವು ಲೀಸ್ಟೇ ಮಾಡದಿದ್ರೆ ಮುಂದೆ ಹೋಗುದಿಲ್ಲ. ಸೆಕೆಂಡ್ ಆಗಿ ಡ್ರೀಮ್, ಏನವರ ಡ್ರೀಮ್ ಇದೆ ಆ ಡ್ರೀಮ್ ಚಿತ್ರಣವನ್ನು ಅಂಟಿಸಿ ಚಿಕ್ಕ ಒಂದು ಡ್ರೀಮ್ ಬುಕ್ ಮಾಡಿದ್ರೆ ಅದು ತುಂಬಾ ಎಫೆಕ್ಟಿವ್ ಅಂತ ಕಾಣ್ತದೆ ಸರ್. ಅದು ಹೇಗೆ ನೀವು ಮಾಡಿದಿರಲ್ಲ, ನೀವು ಮಾಡಿ ಮನೆ ಮಾಡಿದ್ದೆ. ಕಟ್ಟಿದ್ದಲ್ಲ, ಅದು ಡ್ರೀಮ್ ಬುಕ್ ಇಂದ ಮಾಡಿರೋದು. ಸೊ ಹಾಗಾಗಿ ವೆರಿ ಎಫೆಕ್ಟಿವ್, ಅದು ವೆರಿ ಎಫೆಕ್ಟಿವ್. ಯಾಕಂದ್ರೆ ನೋಡ್ತಾ ಇದ್ದಾಗ ಅದು ಗ್ಯಾರಂಟಿ ಅದು ವರ್ಕ್ ಆಗ್ತದೆ, 100% ವರ್ಕ್ ಆಗ್ತದೆ. ಇನ್ಯಾರಿಗಾದ್ರು ಡೌಟ್ ಇದೆಯಾ ಕೇಳ್ಬೋದು, ನಿಮ್ಮ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಏನಪ್ಪ ಇವರು ಪ್ರಾಡಕ್ಟ್ಗೋಸ್ಕರ ಕೆಲವರು ಬಂದಿರ್ಬೋದು, ಸ್ವಲ್ಪ ವೆಯ್ಟ್ ಮಾಡಿ, ನೆಕ್ಸ್ಟ್ ವೀಕಲ್ಲಿ ಪುನಃ ಪ್ರಾಡಕ್ಟ್ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಗೆ ಏನಾದರೂ ಬಿಸ್ನೆಸ್ ಬಗ್ಗೆ ಡೌಟ್ ಇದ್ರೆ ವಿ ಆರ್ ಗೋಯಿಂಗ್ ಟು, ಈಗ ನಾವು ರೀಚ್ ಮಾಡಲೇಬೇಕು. ಇವತ್ತು ಪುನಃ ನಮಗೆ ಟ್ರೈನಿಂಗ್ ಸ್ಟಾಕಿಸ್ಟ್ ಮೀಟಿಂಗ್ ಇದೆ 11:30ಗೆ. ಎಲ್ಲ ಸ್ಟಾಕಿಸ್ಟ್ ಕಂಪಲ್ಸರಿ ಮ್ಯಾಂಡೇಟ್ರಿ ಅಂತ ನೋಡಿ, ಎಲ್ಲ ನೀವು ಮ್ಯಾಂಡೇಟ್ರಿ ಆಗಿ ಬರಲೇಬೇಕು ಅಂತ ಮೆಸೇಜ್ ಬಂದಿದೆ. ಸೊ 11:30ಗೆ ಸ್ಟಾಕಿಸ್ಟ್ ಮೀಟ್ ಮಿಸ್ ಮಾಡಿಬಿಡಿ. ಎಲ್ಲ ಸ್ಟಾಕಿಸ್ಟ್ನವರು ಮಸ್ಟ್ ಅಂಡ್ ಶುಡ್, ನಿಮ್ಮ ಟೀಮಲ್ಲಿ ಸ್ಟಾಕ್ ಇದ್ರೆ ಅವರಿಗೂ ಹೇಳ್ಬಿಡಿ, ಅಟೆಂಡ್ ಮಾಡ್ಲಿಕ್ಕೆ ಹೇಳ್ಬಿಡಿ. ಸ್ಟಾಕಿಸ್ಟ್ ನಾವು ಅಟೆಂಡ್ಮೆಂಟ್ಸ್ ಇರ್ತದೆ. ಇವತ್ತು ಸ್ಟಾಕಿಸ್ಟ್ ಮೀಟಿಂಗ್ ಇದೆ. ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಕೆಲವು ಯಾವುದು IGST ಅದು ಸ್ವಲ್ಪ ಚೇಂಜ್ ಆಗಿದೆ, ಅದನ್ನು ತಿಳ್ಕೊಬೇಕಾಗ್ತದೆ ನೀವು. ಅದಕ್ಕೋಸ್ಕರ ನೀವು, ಯಾಕೆಂದರೆ ಏಪ್ರಿಲಿಂದ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೌರ್ಮೆಂಟ್ ಚೇಂಜ್ ಮಾಡಿದೆ, ಅದನ್ನು ನಾವು ಫಾಲೋ ಅಪ್ ಮಾಡಬೇಕಾಗ್ತದೆ. ಸೊ ಅದನ್ನು ಎಲ್ಲರೂ ಅಟೆಂಡ್ ಮಾಡಿ. ಮ್ಯಾಕ್ಸಿಮಮ್ ನಿಮ್ಮ ಜೊತೆಗೆ ನಾವಿದ್ದೀವಿ. ಸೀರಿಯಸ್ ಆಗಿ ಅಟ್ಲೀಸ್ಟ್ ನಾನು ಹೇಳಿಲ್ಲ, ಒಬ್ಬರನ್ನಾದ್ರೂ 3 ಜನ ಅಂತ ಹೇಳಿದ್ದೀನಿ ನಾನು ಜಾಯಿನ್ ಮಾಡಲಿಕ್ಕೆ ಝೂಮಿಗೆ. ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಜಾಯಿನ್ ಮಾಡಿ. ನೀವೇನಿಲ್ಲ ಹೇಳಿಕ್ಕೆಲ್ಲ ನಾವು ಹೇಳ್ತೀವಲ್ಲ ಇಲ್ಲಿ. ನೀವು ಜಸ್ಟ್ ಅವ್ರನ್ನ ಜಾಯಿನ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಸ್ಕೂಲಿಗೆ ಸೇರ್ತಾರೆ, ಬಿಸ್ನೆಸ್ ಮಾಡ್ತಾರೆ, PV ಆಗ್ತದೆ. ಸೊ ಹಾಗಾಗಿ ಇದಕ್ಕೆ ನೀವು ಈ ಸಿಸ್ಟಮ್ಗೆ ಜಾಯಿನ್ ಮಾಡಲಿಕ್ಕೆ ರೆಡಿ ಇರಬೇಕು. ಸಿಸ್ಟಮ್ ಅನ್ನ ಫಾಲೋ ಮಾಡಲಿಕ್ಕೆ ರೆಡಿ ಇದ್ರೆ ಆಟೋಮೆಟಿಕ್ ವರ್ಕ್ ಆಗ್ತದೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ. ಅಶೋಕ್, ಏನು ಮಹಾದೇವರ ಹೇಳಿಕುಂಟ? ಮಹಾದೇವ್ ಕರಿವಳೆ ಅವರು ಎಷ್ಟು ಜನ ಜಾಯಿನ್ ಮಾಡಿದ್ರಿ ನೋಡಿ. ಮಹಾದೇವ್ ಅವರು ವೆರಿ ಆಕ್ಟಿವ್ ಲೀಡರ್. ನಮ್ಮ ಆಂಟೋನಿ ಅವರು ವೆರಿ ಆಕ್ಟಿವ್ ಲೀಡರ್ ಇದ್ದಾರೆ ನಮ್ಮ ಜೊತೆಗೆ. ಎಷ್ಟು ಜನ ಇದ್ದಾರೆ? ಬಾಲಕೃಷ್ಣ ರೈ ಅವರೇ ಹೇಗಿದ್ದೀರಿ?
ಎಲಿಜಬೆತ್ ಮೇಡಮ್ ಜಾಯ್ನಿಂಗ್, ಫ್ಲವಿಯಾ ಮೇಡಮ್ ಅವರಿದ್ದಾರೆ, ಅಂಡ್ ಗಿರಿಜಾ ಅವರಿದ್ದಾರೆ, ಹಿರೇಮಠ್ ಅವರಿದ್ದಾರೆ, ಜಗದೀಶ್ ಅವರಿದ್ದಾರೆ, ಜಯಪ್ರಕಾಶ್ ಅವರಂತೂ ಯಂಗ್ ಎನರ್ಟಿಕ್ ಬಾಯ್ ಅಂತ ಹೇಳ್ಬೋದು. ಅವಳೆ ಪಾದರಸ ಇದ್ದಾಗಿದ್ದಾರೆ ಅವರು. ಸೊ ಎಲ್ಲ ಈಗ ನಿಮ್ಮ ಹತ್ರ ಸಾಧ್ಯ ಉಂಟು ನೋಡಿ. ಕಂಬಾರ್ ಅವರಂತೂ ಈಗ ರಿಟೈರ್ಡ್ ಆದ್ರೆ ಅವ್ರು ಏನಿಲ್ಲ, ಫುಲ್ ಮಿರಾಕಲ್ ಮಾಡ್ತಾರೆ ನೋಡಿ ಅವರು. ಅಷ್ಟು ಅವರಿಗೆ ಈಗ ಕೆಪಾಸಿಟಿ, ಯಾಕೆಂದ್ರೆ ಅವರು ರಾಂಚಿ ಹೋಗಿ ಬಂದಿದ್ದಾರೆ, 25th ಆನಿವರ್ಸರಿ ಅಟೆಂಡ್ ಮಾಡಿ ಬಂದಿದ್ದಾರೆ ಅವರು ಅವ್ರ ಫ್ಯಾಮಿಲಿ ಜೊತೆಗೆ. ಶ್ರೀನಿವಾಸ್ ಅವರಿದ್ದಾರೆ, ಮೊಹಮ್ಮದ್ ಅಲಿ ಮುಲ್ಲಾ ಅವರೇ ಸ್ಟಾರ್ಟ್ ಮಾಡಿ. ಆಮೇಲೆ ಮಂಜು ಅವರು ವಿತೌಟ್ ಮಿಸ್ಸಿಂಗ್, ನಾಗರತ್ನ ಅವರು ಸ್ಟಾರ್ಟ್ ಮಾಡಿ. ಆಮೇಲೆ ಯಾರೋ ಒಪ್ಪೋ ಅವರು ಇದ್ದಾರಪ್ಪ 2325, ಪ್ರಕಾಶ್ ಆಚಾರ್ಯ ಅವರು ರೆಡ್ಮಿ, ನೀವೆಲ್ಲ ಹೆಸರು ಹಾಕೊಂಡು ಬರ್ಬೋದು ನೋಡಿ. ಸ್ಯಾಮ್ಸಂಗ್, ಸಂಜಯ್ ಆಮ್ಟೆ, ಕನಗಾಳ ಆಮ್ಟೆ ಅವರಿದ್ದಾರೆ. ಆಮೇಲೆ ಶಂಕರಪ್ಪ ಕಂಬಾರ್. ಓಕೆ ಶಂಕರಪ್ಪನವರೇ ಹೇಗಿದ್ದೀರಿ? ನೋಡಿ ಇವರು ಸಹ ನಮ್ಮ ಜೊತೆಗೆ ರಾಂಚಿಗೆ 25ನೇ ಆನಿವರ್ಸರಿ ಮಾಡಿ ಬಂದಿದ್ದಾರೆ, ಅವರ ಫ್ಯಾಮಿಲಿ ಜೊತೆಗೆ ನೋಡಿ ಬಂದಿದ್ದಾರೆ ಅವ್ರು. ನೋಡಿ ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್, ತಾವು ಚೆನ್ನಾಗಿದ್ದೀರಿ? ಓ ನಾವು ಯಾವಾಗ್ಲೂ ಆರಾಮಿದೀವಿ ನೋಡಿ. ಈಗ ಸರ್, ಹೇಳಿ. ನಾನು ಲಾಸ್ಟ್ ವೀಕ್ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಅತನಿಗೆ ಹೋಗಿದ್ದೆ ಸರ್. ಅಲ್ಲಿ ಇಬ್ರು ಡಾಕ್ಟರ್ಗೆ ಪ್ರಮೋಟ್ ಮಾಡಿದ್ದೇನೆ ಸರ್. ವಾ ನೋಡಿ, ನಾನು ಹೇಳಿದಲ್ಲ, ನೀವು ಡಾಕ್ಟ್ರಿಗೆ ಯಾರೋ ಒಬ್ಬರನ್ನ ತಂದ್ರೆ ಒಂದು 100 ಜನ ತಂದ ಹಾಗಂತೆ. ಟ್ರೈ ಮಾಡಿ, ಅವರಿಗೆ ಪ್ರಾಡಕ್ಟ್ ಕೊಡಿ, ಫಾಲೋ ಅಪ್ ಮಾಡಿ, ಪ್ರಾಡಕ್ಟ್ ಕೊಡಿ, ಪೇಸ್ಟ್ ಕೊಡಿ. ಡಾಕ್ಟರ್ನವ್ರಿಗೆ ಏನ್ ಗೊತ್ತುಂಟಾ, ಡಾಕ್ಟರ್ನವರಿಗೆ ಹಲ್ಲಿನ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಹೇಳಿ, ನಿಮ್ಮ ಯಾರಿಗಾರು ಹಲ್ಲು ನೋವು ಬಂದ್ರೆ ಇದನ್ನು ಕೊಡಿ ಅಂತ ಹೇಳಿ, ಆವಾಗ ಅದನ್ನು ಪ್ರಮೋಟ್ ಮಾಡ್ತಾರ ಅವ್ರು ಡಾಕ್ಟರ್ನವ್ರು. ಓಕೆ ಸರ್, ಕೊಟ್ಟಿದ್ದೇನೆ ಸರ್. ಹಾಗೆ ಒಂದು ಸಂಜೀವಿನಿ ಬುಕ್ ಕೊಟ್ಟು ಬಂದಿದ್ದೇನೆ ಸರ್. ಓಕೆ, ವೆರಿ ಗುಡ್. ಫಾಲೋ ಅಪ್ ಮಾಡಿ. ನಿಮ್ಮ ಹತ್ರ ಸಾಧ್ಯ ಆಗ್ತದೆ ಶಂಕರಪ್ಪನವರೇ, ಯಾಕಂದ್ರೆ ನಿಮ್ಮ ಹತ್ರ ವಿಷನ್ ಇದೆ. ನೀವು ಅಲ್ಲಿ 1.5 ಲಕ್ಷ ಜನ ನೋಡಿ ಬಂದಿದ್ದೀರಿ. ನೀವು ಎಂದು ನೆಗೆಟಿವ್ ಆಗೋ ಚಾನ್ಸೇ ಇಲ್ಲ. ಜನ ನೆಗೆಟಿವ್ ಹೇಳ್ಬೋದು, ಡೋಂಟ್ ವರಿ ಅಬೌಟ್ ನೆಗೆಟಿವ್. ಈಗ ನಿಮ್ ಸುತ್ತಮುತ್ತಲು ಫರ್ಟಿಲೈಸರ್ ಇದ್ರೆ ಫರ್ಟಿಲೈಸರ್ ನೋಡಿ. ಯಾರೋ ನಿನ್ನೆ ಆರ್ಡರ್ ಮಾಡಿದ್ದಾರೆ 5 ಲೀಟರ್. ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ, ಅವ್ರು ಅದನ್ನ ನೋಡ್ಬಿಟ್ಟು ಆರ್ಡರ್ ಮಾಡಿದ್ದಾರೆ. NPK ಅಂತ, NPK DXN NPK. ಸೊ ಈಗ ಇಂಟ್ರೊಡ್ಯೂಸ್ ಮಾಡಿ ಪ್ರಾಡಕ್ಟ್. ಇದು ಬಿಗ್ ಬಿಸ್ನೆಸ್ ಅದು. ದೊಡ್ಡ ಬಿಸ್ನೆಸ್. 1 ಸೆಟ್ ತರ್ಸ್ಕೊಳ್ಳಿ, 5,000 ರೂಪಾಯಿವರೆಗೆ ಆಗ್ತದೆ. 6 ಪ್ರಾಡಕ್ಟ್ ಏನೋ ಬರ್ತದೆ. ನೀವು ಅದನ್ನ ತೋರಿಸ್ಬಿಟ್ಟು ಜನರಿಗೆ ಮಾಡ್ಬೋದು ನೋಡಿ. ಓಕೆ ಶರಾವತಿ ಮೇಡಮ್ ಅವರೇ ಸ್ಟಾರ್ಟ್ ಮಾಡಿ. ಸುನೀತಾ ಅವರು, ಸುರೇಶ್ ಅವರು, ವೆಂಕಟೇಶ್ ಅವರು, ವಿದ್ಯಾನಾಯಕ್ ಅವರು. ಲಾಸ್ಟ್ 2 ವಿವೋ ಇದೆ, ಯಾರಂತ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ಈ 4 pillars ಆಫ್ ಟ್ರೈನಿಂಗ್ ನಡೆದಿದೆ. ನೀವು ಇದನ್ನ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ಏನಾದರೂ ಡೌಟ್ ಇದ್ರೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ಅಂಡ್ ನಿಮ್ಮ ಅಪ್ಲೈನ್ ಇದ್ದಾರೆ, ಅಂಡ್ DXN ಕಂಪನಿ ತಮ್ಮ ಜೊತೆಗಿದೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕ್ಲೋಸ್ ಮಾಡೋಣ ಮೇಡಮ್, ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು. Okay, thank you, sir. Thank you, ma'am. Thank you. Stockist meeting, madam. Okay, sir, attend ಮಾಡ್ತೀವಿ. Okay.